ಸ್ಕ್ರೀನ್ ಶೇರ್ ಮಾಡ್ತೇನೆ ನಾನೀಗ. ಎಲ್ಲರಿಗೂ ಸ್ಕ್ರೀನ್ ಕಾಣಾಗ್ತದೆ? ಓಕೆ, ಗುಡ್. ಸೊ ಈಗೇನ್ ನಾವು ಒಂದು ಸರಣಿ ಕ್ಲಾಸ್ಗಳನ್ನು ತಗೋಬೇಕು ಅಂತ ಪ್ಲಾನ್ ಮಾಡಿದೇವಲ್ಲ, ಗಣಿತದಲ್ಲಿ ಆಸಕ್ತಿ ಮೂಡಿಸ್ಲಿಕ್ಕೆ. ಇದು ಯಾವ ಕಾರ್ಯಕ್ರಮದ ಅಡಿಯಲ್ಲಿ ನಡೆದೈತೆ ಅಂದ್ರೆ ಶಾರದಾ ಪ್ರತಿಭಾ ಪೋಷಣ ಉಪಕ್ರಮ ಅಂತ ಹೇಳಿ. ನಾ ಹೇಳಿದ್ನಲ್ಲ, ಈಗ ಸರ್ಕಾರಿ ಶಾಲೆ ಒಳಗೆ ನಾನು ಹೋಗಿ ಅಲ್ಲಿ ಯಾರ್ಯಾರು ಇಂಟ್ರೆಸ್ಟೆಡ್ ಗಣಿತದೊಳಗಿದಾರೋ ಅವ್ರಿಗೆಲ್ಲ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ನಾನು ಗಣಿತದೊಳಗ ಮತ್ತು ವಿಜ್ಞಾನದೊಳಗೆ ಬಹಳಷ್ಟು ಮುಂದೆ ಹೋಗುವಂಗ ಕ್ಲಾಸಸ್ ನ ತಗೊಳ್ತಿರ್ತೇನೆ ಅಂತೇಳಿ. ಈಗ ಕೊರೋನಾ ಇರೋದ್ರಿಂದ ನನಗೆ ನಿಮ್ ಸ್ಕೂಲ್ಗಳಿಗೆ ಬರಕ್ ಆಗುದಿಲ್ಲ. ನಾನು ಕೆಲವೊಂದು ಸ್ಕೂಲ್ಗಳಿಗೆ ಹೋಗ್ತಿದ್ದೆ, ನಿಮ್ಗೆ ಗೊತ್ತಿದೆ, ಒಂಡಮೂರಿ ಸ್ಕೂಲ್ನವರಾಗ್ಲಿ, ಮಹಾಂತೇಶ್ ನಗರ್ ಸ್ಕೂಲ್ನವರಾಗ್ಲಿ, ಶಿವಬಸವನಗರ್ ಸ್ಕೂಲ್ನವರಾಗ್ಲಿ, ಅಶೋಕ್ ನಗರ್ ಸ್ಕೂಲು. ಆದ್ರೆ ಈಗ ಏನಾಗೈತಿ, ಅದು ಹೋಗಕ್ಕಂತೂ ಆಗುದಿಲ್ಲ. ಅದಕ್ಕೆ ನಾವು ಇದನ್ನ ಅಟ್ಲೀಸ್ಟ್ ಆನ್ಲೈನ್ ಆದ್ರೂ ಮಾಡೋಣ, ಯಾರ್ಯಾರು ಗಣಿತದೊಳಗ ವಿಜ್ಞಾನದೊಳಗ ಮುಂದೆ ಹೋಗ್ಬೇಕಂತಿರಲ್ಲ ಅವ್ರಿಗಾಗಿ ಅಂತ ಹೇಳಿ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಹೆಸರೇನು? ಶಾರದಾ ಪ್ರತಿಭಾ ಪೋಷಣ ಉಪಕ್ರಮ. ಇದು ಇನ್ನೊಂದು ಸಂಸ್ಥೆ ಯಾವುದು, ರಾಜಲಕ್ಷ್ಮಿ ಚಿಲ್ಡ್ರನ್ ಫೌಂಡೇಶನ್ ಅನ್ನುವಂತ ಸಂಸ್ಥೆಯ ಸಹಯೋಗದೊಳಗ, ಅವರ ಹೆಲ್ಪ್ದೊಳಗ, ಅವರ ಜೊತೆಗೇನ ನಡೀತೈತಿ ಇದು. ಈ ರಾಜಲಕ್ಷ್ಮಿ ಚಿಲ್ಡ್ರನ್ ಫೌಂಡೇಶನ್ ಇಲ್ಲಿ ಐತಲ್ಲ, ಕೆಳಗೆ ಚಿತ್ರ ಆಯ್ತು ನೋಡ್ರಿ ಇಲ್ಲಿ. ಇದನ್ನ ನೀವು ಬಹಳ ಮಂದಿ ನೋಡಿರ್ಬೇಕು. ಡಾಕ್ಟರ್ ಕುಲಗೌಡ ಅವ್ರದ್ದು ಈ ಸಂಸ್ಥೆ, ಈಗ ಡಾಕ್ಟರ್ ಶಶಿಕಾಂತ್ ಕುಲಗೌಡ ಅವರು ಮತ್ತು ಡಾಕ್ಟರ್ ವಿಜಯಲಕ್ಷ್ಮಿ ಕುಲಗೌಡ ಅವರು ಈ ಸಂಸ್ಥೆಯನ್ನು ಶುರು ಮಾಡಿದ್ರು. ಇದು ರಾಜಲಕ್ಷ್ಮಿ ಚಿಲ್ಡ್ರನ್ ಫೌಂಡೇಶನ್ ಅಂತ. ಇದರಿಂದ ಸರ್ಕಾರಿ ಶಾಲೆಯೊಳಗೆ ಬಹಳಷ್ಟು ಕೆಲಸ ನಡೆದೈತಿ. ನೀರಿನ ಫೆಸಿಲಿಟಿ ಆಗಿರ್ಬೋದು, ಟಾಯ್ಲೆಟ್ಸ್ ಆಗಿರ್ಬೋದು, ಕ್ಲಾಸ್ ರೂಮ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಮಾಡೋದು, ಕಟ್ಕೊಡೋದು, ಬಹಳ ಕೆಲಸ ಮಾಡ್ಯಾರ ಅವರು. ಈಗ ಇದೇನ್ ಕಾರ್ಯಾಗಾರ ಅಂತ ಹೇಳಕತ್ತೇನಿಲ್ಲ, ಈಗ ಈ ಸೀರೀಸ್ ಆಫ್ ಒಂದು 20 ಕ್ಲಾಸಸ್ಸೋ 24 ಕ್ಲಾಸಸ್ಸೋ ಮಾಡ್ಬೇಕಂತ ಯೋಚನೆ ಐತಿ. ಇತರದ್ದು ಏನಪ್ಪಾ ಈ ಕಾರ್ಯಾಗಾರದ್ದು, ಈ ಒಂದು ಸರಣಿ ಉಪವೇಶನಗಳು ಏನು ಚರ್ಚೆಗಳು ನಡೀತಾವಲ್ಲ ಈಗ ನಾವೇನ್ ಮಾಡ್ತೇವಲ್ಲ, ಇದ್ರದ್ದು ಏನು ಉದ್ದೇಶ ಅಂತಂದ್ರ ಗಣಿತದೊಳಗ ಮಕ್ಕಳಲ್ಲಿ ಬಹಳಷ್ಟು ಆಸಕ್ತಿ ಮೂಡಿಸೋದು. ಬಹಳಷ್ಟು ಸಲ ಏನಾಕೈತಿ, ನಾನ್ ನೋಡ್ತೀನಿ ಗಣಿತ ಅಂದ್ರೆ ಬಹಳ ಕಠಿಣ ಅಂತ ತಿಳ್ಕೊಂಡಿರ್ತಾರ. ಮತ್ತೆ ಕೆಲವೊಬ್ರು ಗಣಿತವನ್ನು ಮಾಡ್ತಾ ಇದ್ರು ಸಹಿತ ಅದನ್ನ ಸರಿಯಾದ ರೀತಿಯಿಂದ ಮಾಡ್ತಾ ಇರೋದಿಲ್ಲ, ಏನೋ ಒಂದು ಪರೀಕ್ಷೆಗೆ ಬೇಕು ಆತರ ಮಾಡ್ತಾ ಇರ್ತಾರೆ, ಹೌದಲ್ಲ? ಸೊ ಅದಕ್ಕೆ ಇದರದ್ದು ಮುಖ್ಯ ಉದ್ದೇಶ ಅಂತಂದ್ರ ಗಣಿತದೊಳಗೆ ಬಹಳಷ್ಟು ಆಸಕ್ತಿಯನ್ನು ಮೂಡಿಸೋದು, ಗಣಿತ ಹೆಂಗ್ ಕಲಿಬೇಕು ನಾವು ನಿಜವಾಗಿ ಅದನ್ನ ತಿಳಿಸ್ಕೊಡೋದು, ಇದು ಇದರ ಒಂದು ಉದ್ದೇಶ. ಓಕೆ, ಸೊ ಈಗೆಲ್ಲ ನೀವು ಗಣಿತದೊಳಗೆ ಆಸಕ್ತಿ ಐತಂತ ನಿಮ್ ಟೀಚರ್ಗಳು ನಿಮ್ ಹೆಸರನ್ನು ಸೂಚಿಸಿದಾರೆ ಈ ಕಾರ್ಯಕ್ರಮಕ್ಕೆ. ಆದ್ರೆ ನಾವು ನೋಡೋಣ ಗಣಿತದೊಳಗ ಇನ್ನು ಏನೇನ್ ಮಾಡಬಹುದು, ಗಣಿತವನ್ನು ಹೆಂಗ ಮಾಡ್ಬೇಕು, ನಿಜವಾದ ಗಣಿತ ಅಂದ್ರೆ ಏನು, ಅದನ್ನೆಲ್ಲ ಇದ್ರೊಳಗೆ ನಾವು ನೋಡ್ತಿರ್ತೀವಿ. ಸೊ ಫಸ್ಟ್ ನಾವ್ ಏನ್ ಮಾಡೋಣ, ಗಣಿತ ಯಾಕೆ ಬೇಕು ಈ ಪ್ರಶ್ನೆ ಕೇಳ್ಕೊಳ್ಳೋಣ ನಮಗ್ ನಾವು. ಗಣಿತ ಯಾಕೆ ಬೇಕು? ಬಹಳಷ್ಟು ಸಲ ನಾನು ಸ್ಕೂಲ್ಗೆ ಹೋದಾಗ ಕೇಳ್ತೀನಿ ಈ ಪ್ರಶ್ನೆ, ಗಣಿತ ಯಾಕೆ ಬೇಕು, ನಾವು ಯಾಕೆ ಕಲಿಬೇಕು? ಬಹಳಷ್ಟು ಸ್ಟೂಡೆಂಟ್ಸ್ ನಂಗೆ ಏನ್ ಆನ್ಸರ್ ಕೊಡ್ತಾರೋ, ಸರಿ ಗಣಿತ ಪರೀಕ್ಷೆ ಒಳಗೆ ಬರ್ತೈತ್ರಿ ಅದಕ್ಕೆ ಬೇಕ್ರಿ. ಪರೀಕ್ಷೆ ಒಳಗೆ ಗಣಿತ ಬರ್ತೈತಂತ ನಾವು ಗಣಿತ ಕಲಿಬೇಕು, ಏನ್ ಗಣಿತ ನಮಗ್ ಬೇಕಂತ ಹೇಳಿ ಪರೀಕ್ಷೆದಾಗ ಕೇಳ್ತಾರ ಅದನ್ನ? ಗಣಿತ ನಮಗ್ ಬೇಕು ಬೇಡ? ಎಲ್ಲಿ ಬೇಕು? ಒಂದೊಂದು ಪರ್ಟಿಕ್ಯುಲರ್ ಉದಾಹರಣೆ ಜೊತೆಗೆ ಯಾರಾದ್ರೂ ಒಂದು ಹೇಳ್ತಾರೆ, ಎಲ್ಲಿ ಬೇಕು ನಮಗ್ ಗಣಿತ? ಏನಾರ ಅಂಗಡಿ ಒಳಗೆ ಏನಾರ ತರಕ್ ಹೋದ್ವಿ ಅಂದ್ರೆ ಅವಾಗ ಲೆಕ್ಕ ಮಾಡ್ಬೇಕ್ರಿ. ಹೌದು, ಒಂದು ನಾವು ಅಂಗಡಿ ಹೋದಾಗ ನೀವ್ ಎಲ್ಲಾರು ಲೆಕ್ಕ ಮಾಡಿರ್ತೀರಿ. ಏನು ಸಿಂಪಲ್ ಒಂದು ಸಂಕಲನ ಕೂಡ್ಸೋದು ಎಲ್ಲಿ ಬೇಕಾಕತಿ? ಈಗ ಫಾರ್ ಎಕ್ಸಾಂಪಲ್ ನೀವೇನ್ ಮಾಡ್ತೀರಿ, ಒಂದು ಉದಾಹರಣೆಗೆ ಒಂದ್ ನೋಟ್ಬುಕ್ ತಗೋತೀರಿ, 40 ರೂಪಾಯಿ ಅಂತ ತಿಳ್ಕೊರಿ. ಆಮೇಲೆ ಒಂದು ಪೆನ್ ತಗೋತೀರಿ, 10 ರೂಪಾಯಿ ಅಂತ ತಗೋರಿ. ಆವಾಗ ನಾವು ಅಂಗಡಿಯವ್ಗೆ ಎಷ್ಟು ರೊಕ್ಕ ಕೊಡ್ಬೇಕು ಅಂತ ನಾವು ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ, ಅಲ್ಲಿ ಕೂಡ್ಸೋ ಕೆಲಸ ಮಾಡ್ತೀವಿ. 40 + 10 50 ಅಂತ ಹೇಳಿ ಕಳೆಯೋ ಕೆಲಸನೂ ಅಲ್ಲೇ ಆಕೈತಿ ನೋಡ್ರಿ. ಉದಾಹರಣೆಗೆ ಈಗ ನಾನು ಅಂಗಡಿಯವ್ಗ ನನ್ನ ಕಡೆ ಚಿಲ್ಲರ್ ಇಲ್ಲ, ನಾನು 100 ರೂಪಾಯಿ ಕೊಡ್ತೀನಿ. ನಾವ್ ಒಂದು ನೋಟ್ಬುಕ್ ತಗೊಂಡೇನಿ, ಒಂದು ಪೆನ್ ತಗೊಂಡೇನಿ, ಕೂಡ್ಸಿದ್ ಮೊದಲು ಏನಾಯ್ತು, 40 ರೂಪಾಯಿ + 10 ರೂಪಾಯಿ 50 ರೂಪಾಯಿ ಆಯ್ತು. ಆಮೇಲೆ ನಾನು 100 ರೂಪಾಯಿ ಕೊಟ್ಟೇನೆ. ಅಂಗಡಿಯವ್ ನನಗೆ ಎಷ್ಟು ಹೊಳಿ ಕೊಡ್ಬೇಕು ಅಂತ ಮಾಡೋ ಸಲುವಾಗಿ ನಾ ಏನ್ ಮಾಡ್ತೀನಿ, 100 ರೂಪಾಯಿದಾಗ ವ್ಯವಕಲನ ಮಾಡ್ತೇನೆ, 50 ರೂಪಾಯಿ ಕಳಿತೇನೆ, 50 ರೂಪಾಯಿ ನಾನು ಹೊಳಿ ಬರ್ಬೇಕು ಅಂತ ಯೋಚನೆ ಮಾಡ್ತೇನೆ. ಆದ್ರ ಅಂಗಡಿಯನ್ನು ಬಿಟ್ಟು ಸಹಿತ ಬೇರೆ ಬೇರೆ ಕಡೆಗೆ, ಅನೇಕ ಕಡೆಗೆ ಈ ಗಣಿತವನ್ನ ಬಳಸಬಹುದು ಅಷ್ಟೇ ಅಲ್ಲ, ಬೇಕಾಗ್ತೈತಿ ನಮಗದು. ನೀವೀಗ ಅಂಗಡಿ ಬಿಟ್ಟು ಮತ್ತೇನೇನು ಉದಾಹರಣೆ ನಿಮಗ ತಲೆಗೆ ಬರ್ತಾವ, ಎಲ್ಲಿ ಗಣಿತ ಬೇಕಾಗ್ತೈತಿ? ಸರಿ, ಅದ್ ಮನಿ ಕಟ್ಟುವಾಗ ವಿಸ್ತೀರ್ಣ ರೀ. ಹಾ, ಉಳುವಾಗ್ರಿ. ಹೊಲದೊಳಗೆ ಹೆಂಗ್ ಉಪಯೋಗಿಸ್ತೀರಿ? ಹೊಲದಾಗ ಹೆಂಗ್ ಉಪಯೋಗಿಸ್ತಿ? ನೀವ ಯೋಚನೆ ಮಾಡಿ ಹೇಳ್ರಿ. ನೋಡ್ರಿ, ಈ ಕ್ಲಾಸ್ ಒಳಗ ನೀವು ಉತ್ತರ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಮತ್ತೆ ಯಾವ್ದು ಇದ್ರೊಳಗ ತಪ್ಪು ಉತ್ತರ ಅಂತಿಲ್ಲ ನನ್ನ ಕ್ಲಾಸ್ ಒಳಗ, ಹೌದಲ್ಲ? ಸೊ ನೀವಾಗಿನ ಈ ಕ್ಲಾಸ್ ಒಳಗೆ ಏನ್ ಮಾಡ್ಬೇಕು, ವಿಚಾರ ಮಾಡಿ ಹೇಳ್ಬೇಕು, ಅದು ಮುಖ್ಯ. ನಾ ಅದಕ್ಕೆ ಬರ್ತೀನಿ, ಹೇಳ್ತೀನಿ ಈಗ ಆಮೇಲೆ ಗಣಿತ ಹೆಂಗ್ ಕಲಿಬೇಕು ಅಂತ ಹೇಳಿ. ನೀವ ಸ್ವಂತ ಯೋಚನೆ ಮಾಡಿ ಹೇಳ್ರಿ,
ಹೇಳಿದ ಉತ್ತರ ತಪ್ಪಾಗ್ತೈತೇನೋ, ಸರ್ ಏನೋ ಅಂತಾರೇನೋ, ಬೇರೆದವ್ರೇನೋ ಅಂತಾರೇನೋ, ಅದ್ ಯಾವ ವಿಚಾರ ನಿಮ್ ತಲೆಯೊಳಗೆ ಬೇಡ. ಈಗ ಬಿಲ್ಡಿಂಗ್ ಕಟ್ಟಬೇಕಾದ್ರ ಅಥವಾ ಹೊಲದ ವಿಸ್ತೀರ್ಣ ಅಳಿಬೇಕಾದ್ರ ಬೇಕು. ಉದಾಹರಣೆಗೆ ಈಗ ನಿಮ್ಗ ಒಂದು ಹಾಲ್ ಐತಿ. ಆ ಹಾಲ್ ಅದ್ರ ಉದ್ದ ಗೊತ್ತೈತಿ, ನಿಮ್ಗೆ ಅಗಲ ಗೊತ್ತೈತಿ. ಅದ್ರೊಳಗೆ ನಿಮ್ಗೆ ಟೈಲ್ಸ್ ಕುಂಡಿರ್ಬೇಕು. ಟೈಲ್ಸ್ ಹಾಕ್ಬೇಕು ಅಂದ್ರೆ ನೀವು ಬಿಲ್ಡಿಂಗ್ ಆದ್ಮೇಲೆ ಆ ಟೈಲ್ಸ್ ನಿಮ್ಗೆ ಅಳತೆಗಳು ಗೊತ್ತಿದಾವ. ಅಲ್ಲಿ ನೀವು ಅಂಗಡಿಗೆ ಹೋಗ್ತೀರಿ, ಆ ಟೈಲ್ಸ್ ಹೇಳ್ತಾರೆ ಎಷ್ಟು ಅಳತೆ. ಆ ಟೈಲ್ಸ್ ಗಳು ಎಷ್ಟು ನಾವು ತಗೊಂಡ್ಬರ್ಬೇಕು, ಆ ಪೂರ್ತಿ ಎಲ್ಲ ಹಾಲ್ನಾಗೆಲ್ಲ ಹಾಕ್ಬೇಕಂದ್ರ ಆ ಟೈಲ್ಸ್ ಲೆಕ್ಕ ಹಾಕಿ ತಗೊಂಡ್ಬರ್ಬೇಕು. ಏನ್ ಹಂಗ ತಗೊಂಡ್ಬಂದ್ ಆಮೇಲೆ ನೋಡೋಣ್ರಿ ಹೊಳ್ಳಿ ವಾಪಸ್ ಕೊಡ್ತೀವ್ರಿ ಉಳ್ದುದ್ ಹೆಚ್ಚಾದು ಅಂದ್ರೆ ಅಂತೀರೋ? ಇಲ್ಲ, ಹೌದಲ್ಲ? ಲೆಕ್ಕ ಹಾಕಿ ತಗೊಂಡ್ಬರ್ಬೇಕು. ಇದನ್ನ ಲೆಕ್ಕ ಹಾಕ್ಬೇಕಾದ್ರೆ ನಿಮ್ಗೆ ಏನ್ ಬೇಕಾಗ್ತೈತಿ? ವಿಸ್ತೀರ್ಣದ ಲೆಕ್ಕ ಬೇಕು. ಅದೇ ರೀತಿ ಮನಿ ಕೊಂಡ್ಕೋಬೇಕಾದ್ರ ಮಾರ್ಬೇಕಾದ್ರೆ ವಿಸ್ತೀರ್ಣದ ಲೆಕ್ಕ ಬೇಕು. ಹೊಲ ಕೊಂಡ್ಕೋಬೇಕಾದ್ರೆ ಮಾರ್ಬೇಕಾದ್ರೆ ವಿಸ್ತೀರ್ಣದ ಲೆಕ್ಕ ಬೇಕು. ಹೊಲದೊಳಗೆ ನೀವು ಏನಾದ್ರೂ ಈಗ ಒಂದು ಗೊಬ್ಬರ ಹಾಕಬೇಕು, ಅವ್ರು ಹೇಳಿರ್ತಾರ ಇದು ಎಷ್ಟು ಎಕರೆಗೆ ಇಷ್ಟು ಅಂತ ಹೇಳಿರ್ತಾರು. 1 ಎಕರೆಗೆ ಇಷ್ಟು ಅಂತ ಹೇಳಿದಾಗ ಇಷ್ಟ ಎಕರೆ ನೀವು 1 ಎಕರೆಗೆ ಇಷ್ಟು ಹೊಡಿಬೇಕು, ಇದನ್ನ ಈ ಗೊಬ್ಬರ ಇಷ್ಟು ಹಾಕ್ಬೇಕು, ಅಥವಾ ಈ ಒಂದು ಪೆಸ್ಟಿಸೈಡ್, ಈ ಒಂದು ಕ್ರಿಮಿನಾಶಕ ಇಷ್ಟು ಹಿಂಗಿಷ್ಟು ಬೆಳೆ ಇತ್ತಂದ್ರೆ ಇಷ್ಟು ಹಾಕ್ಬೇಕು ಅಂತ ಹೇಳಿರ್ತಾರು. ನೀವು 4 ಎಕರೆ ಇತ್ತು ನಿಮ್ ಕಡೆ ಜಮೀನು ಅಂದಾಗ ಏನ್ ಮಾಡ್ಬೇಕು? ನೀವು ಅನುಪಾತ ಉಪಯೋಗಿಸಿ, ಸಮಾನುಪಾತ ಉಪಯೋಗಿಸಿ ಅದನ್ನ ಬಳಸಬಹುದು. ಹಿಂಗ ಗಣಿತ ಎಲ್ಲಾ ಕಡೆಗೆ ನಮಗ ವ್ಯವಹಾರದಾಗ ಬರ್ತೈತಿ. ಬ್ಯಾಂಕ್ನ್ಯಾಗ ಬರ್ತೈತಿ. ನಿನ್ನೆ ಕ್ಲಾಸ್ನಾಗ ಹುಡುಗರು ಹೇಳಿದ್ರು ಬ್ಯಾಂಕ್ನ್ಯಾಗ ಬರ್ತೈತ್ರಿ. ಬಡ್ಡಿ ಲೆಕ್ಕ ಹಾಕಾಕ ಈಗ ನಾನು ಬ್ಯಾಂಕ್ನಾಗ ಇಷ್ಟು ರೊಕ್ಕ ಇಟ್ಟಿದ್ದೀನಿ, ನನಗ 1 ವರ್ಷ ಆದ್ಮೇಲೆ ಎಷ್ಟು ರೊಕ್ಕ ಬರ್ಬೇಕು? ಹೊಳ್ಳೆ ಬ್ಯಾಂಕ್ನವ್ರು ನಾವು ಇಟ್ಟಷ್ಟು ಕೊಡ್ತಾರ, ಬಡ್ಡಿ ಹಾಕಿ ಕೊಡ್ತಾರ. ಅದಕ್ಕೆ ಬಡ್ಡಿ ಹಾಕಿ ಕೊಡ್ಬೇಕು, ಹೌದಿಲ್ಲ ನಮಗವರು? ಸೊ ಅವಾಗ ಆ ಬಡ್ಡಿ ಲೆಕ್ಕ ಹಾಕಾಕ ಹಿಂಗ ಅನೇಕ ಕಡೆಗೆ ಉಪಯೋಗ ಆಕೈತಿ ಗಣಿತ, ಹೌದಲ್ಲ? ಈಗ ನಾನು ತೋರಿಸ್ತೇನೆ ನಿಮಗೆ. ಬರೀ ಗಣಿತ ಈ ವ್ಯವಹಾರದಾಗ ಅಷ್ಟ ಅಲ್ಲ, ಅಂಗಡ್ಯಾಗ ಮತ್ತು ಬ್ಯಾಂಕ್ನ್ಯಾಗ, ಹೊಲದಾಗ, ಇಲ್ಲಿ ಅಷ್ಟ ಅಲ್ಲ, ಗಣಿತ ಎಲ್ಲೆಲ್ಲಿ ಉಪಯೋಗ ಆಕೈತಿ, ಗಣಿತದಿಂದ ನಾವು ಏನೇನು ಮಾಡ್ಬೋದು, ಅದೊಂದು ಸಣ್ಣ ನಾನು ನಿಮ್ಗ ಒಂದು ವಿಡಿಯೋ ತೋರಿಸ್ತೇನೆ ಈಗ. ಯಾಕೆ ನಾನು ಇದನ್ನ ತೋರ್ಸಾಕ್ತೇನೆ ಅಂದ್ರೆ, ಈ ಒಂದು ತರಗತಿ ಒಳಗೆ ಶಾರದಾ ಪ್ರತಿಭಾ ಪೋಷಣ ಉಪಕ್ರಮದೊಳಗ ಹಿಂದೆ ಕಲಿತಂತಹ ವಿದ್ಯಾರ್ಥಿಗಳಾಗ್ಲಿ, ಅವ್ರಿಗೆ ಯಾವ ಹಾದಿ ಒಳಗದಾರ ಅಂದ್ರೆ ವಿಜ್ಞಾನಿಗಳು ಆಗೋ ಒಂದು ಹಾದಿ ಒಳಗದಾರ. ನೀವು ಅಷ್ಟೊಂದು ಮಟ್ಟಕ್ಕೆ ಹೋಗ್ಬೋದು. ಗಣಿತದ ಅತ್ಯಂತ ಬಹಳ ಚಂದ ಉಪಯೋಗಗಳು ಅದನ್ನ ಸ್ವಲ್ಪ ಈಗ ನಾವು ನೋಡೋಣ ಅಂತ. ಈಗ ನಾನು ಈ ಸ್ಕ್ರೀನ್ ಸ್ಟಾಪ್ ಮಾಡಿ ಬೇರೆ ಸ್ಕ್ರೀನ್ ಈಗ ನಾನು ಶುರು ಮಾಡ್ತೀನಿ. ಮತ್ತೆ ಅಲ್ಲೇ ಬಂದಿರ್ತೈತಿ ನೋಡಿ ಬೇರೆ ಕಡೆಗೆ. ಉಳಿದವ್ರಿಗೆ ಹಾ ಅಲ್ಲೇ ಬಂದಿರ್ತೈತಿ, ಬೇರೆ ಕಡೆ ಪಿನ್ ಮಾಡ್ಬೇಕಷ್ಟೇ ನೀವು. ಸೌಂಡು ಕೇಳ್ಸಾಕತ್ತೈತಿ? ಸೌಂಡ್ ಸರ್ ಕೇಳ್ಸಾಕತ್ತೈತ್ರಿ. ಓಕೆ, ಗುಡ್. ಇಲ್ಲಿ ನೋಡ್ರಿ, ಇಲ್ಲೊಂದು ಫಾರ್ಮುಲಾ ಬರ್ತಾ ನೋಡ್ರಿ ಗಣಿತದ್ದು. ಏನಂತ? ಲಿಫ್ಟ್ ಈಕ್ವಲ್ ಟು 1/2 dv² s ಇಂಟು CI ಅಂತ ಹೇಳಿ, CL ಅಂತ ಹೇಳಿ. ಈ ಸದ್ಯ ಈ ಫಾರ್ಮುಲಾ ನೀವು ಅರ್ಥ ಮಾಡ್ಕೋಬೇಕಾಗಿಲ್ಲ ಈಗ ಸದ್ಯ, ಆದ್ರೆ ಇದು ಗಣಿತದ ಫಾರ್ಮುಲಾ ಅಂತ ನಿಮ್ಗೆ ಗೊತ್ತಾಗತೈತಿ, ಹೌದು? 1/2 ಅಂಶ ಐತಿ, ಗುಣಾಕಾರ ಐತಿ, ಅಲ್ಲಿ ಸ್ಟಾರ್ ಅಂತ ತೋರಿಸಿದಾರಲ್ಲ ಅದು ಗುಣಾಕಾರ ಅದು. ಆಮೇಲೆ ಡಿ, ಆಮೇಲೆ ಏನೈತಿ ವಿದ ವರ್ಗ ಅಂತ ಐತಿ. 7ನೇ ತರಗತಿ ಇನ್ನೂ ವರ್ಗ ಅಂದ್ರೆ ಗೊತ್ತಿರಂಗಿಲ್ಲ. ವಿದ್ ಮ್ಯಾಲ್ ತಲೆ ಮೇಲೆ 2 ಬರ್ತೈತಿ. ಹಂಗಂದ್ರೆ ಏನಂತ ನಾವೆಲ್ಲ ಆಮೇಲೆ ನೋಡೋಣ ಈ ಕ್ಲಾಸ್ನಲ್ಲಿ. ಆಮೇಲೆ ಎಸ್ ಐತಿ, ಆಮೇಲೆ ಮುಂದೆ CL ಐತಿ. ಸೊ ಇದೇನೋ ಫಾರ್ಮುಲಾ ಉಪಯೋಗಿಸಿ ಲಿಫ್ಟ್ ಅನ್ನೋದನ್ನ ಏನೋ ಒಂದು ಕಂಡು ಹಿಡಿಯಾಕತ್ತಾರ ಅವ್ರು. ಬೀಜಗಣಿತದೊಳಗೆ ಇರ್ತೈತಲ್ಲ ನಿಮಗೆ, ಹಂಗೈತಿ ಇದು ಸೈತಿ. ಇದೇನ್ಪಾ, ಈಗ ನೀವು ವಿಮಾನಗಳ ರಚನೆ ಮಾಡುವಂತ ಇಂಜಿನಿಯರ್ ಇದಾರೆ ಅಂತ ತಿಳ್ಕೊರಿ, ವಿಮಾನ ಡಿಸೈನ್ ಮಾಡುವಂತ ಇಂಜಿನಿಯರ್ಗಳು ಇದಾರೆ. ಅವಾಗ ಆ ವಿಮಾನಕ್ಕೆ ಎಷ್ಟು ಪ್ಲವನ ಬಲ ಉಂಟಾಗ್ಬೇಕು, ಅದು ಮ್ಯಾಲೆ ಏಳ್ಬೇಕಾತಂದ್ರ, ಹಂಗಾದ್ರ ಅದರ ರೆಕ್ಕೆಯ ವಿಸ್ತೀರ್ಣ ಎಷ್ಟಿರ್ಬೇಕು, ಅದ್ರ ರೆಕ್ಕೆಯ ಆಕಾರ ಹೆಂಗಿರ್ಬೇಕು, ಆಮೇಲೆ ಅದು ಎಷ್ಟು ನಾವು ಇಷ್ಟು ಕಿಲೋಮೀಟರ್ ಹಾರಬೇಕಾದ್ರೆ, ಇಷ್ಟೊತ್ತಿನ ಮಟ್ಟ ಹಾರಾಟ ನಡೆಸಬೇಕಾದ್ರೆ ಅದ್ರದ್ದು ಪೆಟ್ರೋಲ್, ಅದ್ರದ್ದು ಗ್ಯಾಸೋಲಿನ್ ಅಂತ ಕರಿತೀವಿ ನಾವು ಅದಕ್ಕೆ, ಆ ಇಂಧನದ ಟ್ಯಾಂಕ್ ಎಷ್ಟಿದಿರ್ಬೇಕು, ದೊಡ್ಡದಿರ್ಬೇಕು, ಎಲ್ಲ ಲೆಕ್ಕ ಹಾಕಿ ಮಾಡ್ಬೇಕು, ಹೌದಲ್ಲ? ಏನ್ ಹಂಗ ಮಾಡ್ಬಿಡ್ತಾರ ವಿಮಾನನ? ಹಂಗ ಮಾಡಕ್ ಆಗುದಿಲ್ಲ. ಸೊ ಇಂಥವೆಲ್ಲ ವಿಮಾನ ರಚನೆ ಮಾಡ್ಬೇಕಾತಂದ್ರೆ ನಿಮ್ಗೆ ಏನ್ ಬೇಕು? ಭೌತಶಾಸ್ತ್ರ ಬಹಳಷ್ಟು ಬೇಕು, ಮತ್ತೆ ಗಣಿತ ಬಹಳಷ್ಟು ಬೇಕು. ಮತ್ತೆ ಭೌತಶಾಸ್ತ್ರಕ್ಕೂ ಗಣಿತಕ್ಕೂ ಬಹಳ ನಿಕಟವಾದ ಸಂಬಂಧ. ಎರಡು ಜೋಡಿನ ಹೋಗ್ತಾವ. ವಿಜ್ಞಾನ ಮತ್ತು ಗಣಿತ ಎರಡು ಜೋಡಿನ ಹೋಗ್ತಾವ. ಭೌತಶಾಸ್ತ್ರ ಅಂದ್ರೆ ವಿಜ್ಞಾನದ ಒಂದು ಭಾಗ ಅದು. ವಿಜ್ಞಾನ ಮತ್ತು ಗಣಿತ ಎರಡು ಜೋಡಿನ. ವಿಜ್ಞಾನ ಒಳಗೆ ಮುಂದೆ ಹೋಗ್ಬೇಕು ಅಂತಂದ್ರೆ ಗಣಿತ ಬೇಕೇ ಬೇಕು. ಅದು ಬಹಳ ಸ್ಟ್ರಾಂಗ್ ಆಗಿ ಅದಕ್ಕೆ ತಳಹದಿ ಬೇಕೇ ಬೇಕು.
ನೋಡ್ರಿ, ಈಗ ಪ್ಯಾಸೆಂಜರ್ ಅಂದ್ರೆ ಮಂದಿನ ಒಯ್ಯುವಂತ ವಿಮಾನದ ಡಿಸೈನ್ ಬೇರೆ, ಯುದ್ಧ ವಿಮಾನದ ಬೇರೆ. ಯುದ್ಧ ವಿಮಾನಕ್ಕೆ ಹೆಂಗಿರ್ತೈತಿ ಅವಶ್ಯಕತೆಗಳು, ಮತ್ತೆ ಪ್ಯಾಸೆಂಜರ್ ವಿಮಾನಕ್ಕೆ ಅವಶ್ಯಕತೆಗಳು ಹೆಂಗ, ಅವೆರಡಕ್ಕೂ ಬೇರೆ ಬೇರೆ ಏನಿರ್ತೈತಿ ಹೇಳ್ರಿ ನೋಡೋಣ. ಯುದ್ಧ ವಿಮಾನ ಹೆಂಗಿರ್ಬೇಕು, ಮಂದಿನ ಒಯ್ಯುವ ವಿಮಾನ ಹೆಂಗಿರ್ಬೇಕು, ಏನ್ ಬದಲಾವಣೆ ಅದ್ರೊಳಗ ಯಾರು ಹೇಳ್ತೀರಿ? ಕೇಳ್ಸಾಕ್ತಿತ್ ನಾ ಹೇಳಾಕ್ತಿದ್ನು? ಸರ್ ಸಣ್ಣದೈತ್ರಿ ದೊಡ್ಡದೈತ್ರಿ ಸರ್ ವಿಮಾನ. ಅದು ಸಾಂದಿರ್ತೈತಿ. ಯಾವ್ದು ಯುದ್ಧ ವಿಮಾನ ಸಾಂದಿರ್ತೈತಿ, ಇದು ದೊಡ್ಡದಿರ್ತೈತಿ. ಅಷ್ಟು ಅಲ್ದ ಅದ್ರ ಅವಶ್ಯಕತೆಗಳು ಹೆಂಗಿರ್ತಾವ, ನೀವು ಅದನ್ನ ನೀವ ಒಂದು ಯುದ್ಧ ವಿಮಾನ ಮಾಡಾಕತ್ತೀರಿ, ಅದು ಹೆಂಗಿರ್, ಅದು ಎದಕ್ ನೀವು ಮಾಡ್ತೀರಿ, ಇದನ್ನ ಎದಕ್ ಮಾಡ್ತೀರಿ, ಅಲ್ಲಿ ಹೆಂಗಿರ್ಬೇಕು, ಅದಕ್ಕೆ ಹೆಂಗಿರ್ಬೇಕು, ಲಘು ಲಘು ಹಳ್ಳಾಕ್ ಬರ್ಬೇಕು ಬೇಡ ಅದಕ್ಕೆ ಯುದ್ಧ ವಿಮಾನಕ್ಕೆ. ಈಗ ನೋಡಿದ್ರೆ ಹೆಂಗ್ ಹೋಗ್ತದ, ಹಿಂಗ್ ಹೋಗಾತಿದ್ದು ಒಮ್ಮಿಂದೊಮ್ಮಿಲೆ ಮ್ಯಾಲ ಹೋಯ್ತು. ಲಘು ಲಘು ಹಳ್ಳಾಕ್ ಬರ್ಬೇಕು, ಅದಕ್ಕೆ ಸ್ಪೀಡ್ ಜಾಸ್ತಿ ಇರ್ಬೇಕು, ಅದಕ್ಕೆ ಬಹಳಷ್ಟು ಸ್ಪೀಡ್ ಇರ್ಬೇಕು. ಯುದ್ಧ ವಿಮಾನಗಳು ಧ್ವನಿಯ ವೇಗದಕ್ಕಿಂತನೂ ಹೆಚ್ಚಿಗೆ ವೇಗದಲ್ಲಿ ಹೋಗ್ತಾವ. ಅದೇ ಈ ಪ್ಯಾಸೆಂಜರ್ ವಿಮಾನಗಳಿಗೆ ಅಷ್ಟು ಸ್ಪೀಡ್ ಏನು ಬೇಕಾಗಿಲ್ಲ, ಆದ್ರೆ ಏನು ಬಹಳಷ್ಟು ಭಾರ ಒಯ್ಬೇಕು. ಎಷ್ಟೋ 300-350 ಪ್ಯಾಸೆಂಜರ್ಗಳನ್ನ, ಅವ್ರ ಸಾಮಾನುಗಳನ್ನ ಎಲ್ಲವನ್ನೂ ಎತ್ಕೊಂಡು ಹೇಳ್ಬೇಕು ಮೇಲೆ. ಆಮೇಲೆ ಅದ್ರಂಗ ಲಘು 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 ಹಳ್ಳಾಕ್ ಬರ್ಬೇಕಂತ ಏನಿಲ್ಲ ಇದಕ್ಕೆ. ಇಲ್ಲಿ ಏನಿರ್ಬೇಕು, ಇಂಧನ ಕಡಿಮೆ ಸುಡಬೇಕು. ಇಂಧನ ಯಾಕೆ ಕಡಿಮೆ ಸುಡ್ಬೇಕು? ಇಂಧನ ಬಾಳ ಸುಟ್ರೆ ಏನಾಕೈತಿ, ಖರ್ಚು ಹೆಚ್ಚಾಕೈತಿ. ವಿಮಾನದಾಗ ಹೋಗೋರ್ದು ಟಿಕೆಟಿನ ದರ ಹೆಚ್ಚಾಕೈತಿ. ಸೊ ಆದಷ್ಟು ಇಂಧನ ಕಡಿಮೆ ಸುಡಬೇಕು. ಎಷ್ಟೊಂದು ಭಾರ ಇದ್ರು ಸಹಿತ ಇಂಧನ ಕಡಿಮೆ ಸುಡಬೇಕು. ಅಲ್ಲಿ ಹೆಂಗ ಸ್ಪೀಡ್ ಜಾಸ್ತಿ ಬೇಕು ಯುದ್ಧ ವಿಮಾನ. ಅರ್ಥ ಆಗತ್ತೆ ಹೇಳಾಕ್ತಿದ್ವು? ಸೊ ಇವಕ್ಕೆ ಪ್ರತಿಯೊಂದಕ್ಕೂ ಏನ್ ಬೇರೆ ಅದಾವ, ನಮಗ್ ಬೇಕಾದಂತಹ ಅಂಶಗಳು ಬೇರೆ ಅದಾವ. ರಿಕ್ವೈರ್ಮೆಂಟ್ಸ್ ನಮ್ಗೆ ಏನ್ ಬೇಕಪ್ಪ, ಈ ವಿಮಾನದೊಳಗೆ ಏನ್ ಬೇಕು, ಆ ವಿಮಾನದೊಳಗೆ ಏನ್ ಬೇಕು, ಬೇರೆ ಬೇರೆ ಐತಿ. ಆ ರೀತಿಯಾಗಿ ಇಂಜಿನಿಯರ್ಗಳು ಏನ್ ಮಾಡ್ಬೇಕಾಗತಿ, ಇದನ್ನ ಡಿಸೈನ್ ಬೇರೆ ಮಾಡ್ಬೇಕು, ಇದರದ್ದು ಡಿಸೈನ್ ಬೇರೆ ಮಾಡ್ಬೇಕಾಗ್ತೈತಿ. ಆದ್ರ ಕೆಳಗಿರುವ ವಿಜ್ಞಾನ ಬಹಳಷ್ಟು ಸಾಮಾನ್ಯ ಇರ್ತೈತಿ ಎರಡು ರೀತಿ. ನೋಡ್ರಿ, ಬರ್ನೌಲಿಸ್ ಪ್ರಿನ್ಸಿಪಲ್ ಅಂತ ಬರ್ತಾರೆ. ಬರ್ನೌಲಿಯ ತತ್ವ, ಬರ್ನೌಲಿಯ ಸಿದ್ಧಾಂತ, ಇದು ಪ್ಲವನ ಬಲದ ಬಗ್ಗೆ ಹೇಳ್ತೈತಿ. ಇದನ್ನೆಲ್ಲ ನಾವು ಮುಂದ ನೀವು ಕ್ಲಾಸ್ ಒಳಗೆ ಕಂಟಿನ್ಯೂಸ್ ಆಗಿ ಉಳ್ಕೊಂಡ್ರಿ, ಆಮೇಲೆ ನೀವು ಚಲೋ ಅಭ್ಯಾಸ ಮಾಡಿದ್ರೆ ಇದಕ್ಕೆಲ್ಲ ಹೋಗೋಣಂತ. ಬರ್ನೌಲಿ ಪ್ರಿನ್ಸಿಪಲ್ ಹೆಂಗ್ ವರ್ಕ್ ಆಕೈತಿ, ಏನ್ ಆಕೈತಿ. ನೀವು ಇಲ್ಲಿ ಮುಂದೆ ಹೋಗಿ ಇಂಜಿನಿಯರ್ ಆಗ್ಬೇಕು, ಸೈಂಟಿಸ್ಟ್ ಆಗ್ಬೇಕು ಅಂತ ಎಷ್ಟು ಮಂದಿಗೆ ಆಸೆ ಐತಿ? ಎಷ್ಟು ಮಂದಿಗೆ ಆಸೆ ಐತಿ? ಯಾರಿಗಿಲ್ಲ ಆಸೆ? ಸರ್ ನನಗೈತ್ರಿ. ಹಾ ಸರಿ, ನನ್ಗೂ ಐತ್ರಿ ಸರ್. ನಂಗೆ ಇಂಜಿನಿಯರ್ ಆಗೋದು ಇಷ್ಟ. ವೆರಿ ಗುಡ್, ವೆರಿ ಗುಡ್. ಸೊ ಎಂಜಿನಿಯರ್ಸ್ ಆಗ್ಲಿ, ವಿಜ್ಞಾನಿಗಳಾಗ್ಲಿ, ಆತರ ನೀವು ಆಗ್ಬೇಕಾಗಿತ್ತು ಅಂತಂದ್ರೆ ನೀವು ಗಣಿತ ಮತ್ತು ವಿಜ್ಞಾನ ಬಹಳ ಚಲೋ ತಂಗಿರ್ಬೇಕು. ನಿಮ್ದು ಚಲೋ ಅಂದ್ರೆ ಬಹಳ ಚಲೋ ಇರ್ಬೇಕು. ಅದನ್ನ ಅದೇ ಇದು ಉದ್ದೇಶ, ಈ ಕಾರ್ಯಾಗಾರದ ಉದ್ದೇಶನ ಅದು. ಓಕೆ, ಸೊ ವಿಡಿಯೋನ ಲಕ್ಷ ಕೊಟ್ಟು ನೋಡ್ರಿ. ಎಲ್ಲಿ ಗಣಿತದ ಅನೇಕ ಅಂಶಗಳನ್ನು ತೋರ್ಸಾಕತ್ತಿದ್ದಾರೆ ನೋಡ್ರಿ. ಅಲ್ಲಿ ಎಲಿವೇಶನ್ ಅಂದ್ರೆ ಏನು, ಅದರ ಕೋನ ಉಂಟಾಗ್ತೈತ್ಲಾ, ಎಷ್ಟು ಕೋನ ಉಂಟು ಮಾಡ್ತೈತ್ಲಾ ಅದು ನೋಡ್ರಿ. ಕೋನಗಳದ್ದು ಎಲ್ಲಾ ಬರ್ತೈತಿ. ಅದ್ ಎಕ್ಸಾಕ್ಟ್ ಆಗಿ ಹೇಳ್ಬೇಕಾದ್ರೆ ಯಾವ ಕೋನದೊಳಗೆ ಅದನ್ನ ಇದನ್ನ ಮಾಡ್ಬೇಕು, ಎಲ್ಲಿ ಕೋನದವರೆಗೆ ಅದನ್ನ ಬ್ಯಾಲ್ ಭಾಗ ಬಗ್ಗಿಸಬಹುದು, ಅದಕ್ಕೊಂದು ಲಿಮಿಟ್ ಇರ್ತೈತಿ. ಈಗ ಇದೇ ನೋಡಿದ್ರಿ, ಯುದ್ಧ ವಿಮಾನ ಪೂರ್ತಿ ಹೆಂಗ ಯಾವ ಕೋನಕ್ಕೆ ಹೋಯ್ತದು, 90 ಡಿಗ್ರಿಗೆ ಹೋಯ್ತದು. ಹಂಗ ಇದನ್ನ ಮಾಡಕ್ ಬರಂಗಿಲ್ಲ. ಈ ಪ್ಲೇನ್ ಯಾವ ಕೋನದವರೆಗೆ ಒಯ್ಯಬಹುದು ಅದನ್ನ ಇಂಜಿನಿಯರ್ಗಳು ಮೊದಲೇ ಹೇಳ್ತಾರೆ. ಈ ವಿಮಾನವನ್ನು ಎಷ್ಟು ಕೋನದವರೆಗೆ ನೀವು ಒಯ್ಯಬಹುದು, ಅದಕ್ಕಿಂತ ಹೆಚ್ಚಿಗೆ ಕೋನಕ್ಕೆ ಒಯ್ಯಬಾರ್ದು. ಒಯ್ತಂದ್ರೆ ಏನಾಗ್ಬಿಡ್ತೈತಿ, ವಿಮಾನ ಬಿದ್ದು ಬಿಡ್ತೈತಿ. ಅದನ್ನ ಮೊದಲೇ ಹೇಳ್ತಾರ ಅವ್ರು ಲೆಕ್ಕ ಹಾಕಿ. ನೋಡ್ರಿ, ಸ್ಪೀಡ್ ಲೆಕ್ಕಾಚಾರ. ಸ್ಪೀಡ್ ಲೆಕ್ಕಾಚಾರವನ್ನು ನಾವು ಈ ಶ್ರೇಣಿ ಒಳಗೆ, ಈ ಸರಣಿಯನ್ನು ನಡೆಸತ್ತಲ್ಲ ಇದ್ರೊಳಗೆ ಬಹಳಷ್ಟು ಮಾಡೋಣ ಅಂತ. ಸ್ಪೀಡ್ ಲೆಕ್ಕಾಚಾರ ಬಹಳ ಕಡೆಗೆ ಬೇಕಾಗ್ತೈತಿ. ಬರೀ ಓಟದೊಳಗೆ ಅಷ್ಟ ಅಲ್ಲ, ಇಲ್ಲಿ ತೋರ್ಸಾಕತ್ತಾರ ಉದಾಹರಣೆಗೆ ಓಟದೊಳಗೆ ಅಂತ ಹೇಳಿ. ಬಟ್ ಅನೇಕ ಕಡೆಗೆ ಸ್ಪೀಡ್ ಲೆಕ್ಕಾಚಾರ ಬರ್ತೈತಿ. ನಿಮಗ್ ಗೊತ್ತೈತಿ, ನಾವು ಭಾರತದವರು ಮಂಗಳ ಗ್ರಹಕ್ಕ ರಾಕೆಟ್ ಕಳ್ಸಿದೀವಿ, ಎಲ್ಲರಿಗೂ ಗೊತ್ತೈತಿಲ್ಲ, ಮಂಗಳಯಾನ್. ಸೊ ಮಂಗಳ ಗ್ರಹಕ್ಕೆ ಕಳಿಸಬೇಕಾತಂದ್ರ ನೋಡ್ರಿ, ಗಣಿತ ಇಲ್ದ ಇದು ಅಸಾಧ್ಯವಾದ ಕೆಲಸ. ಇದು ಅಸಾಧ್ಯವಾದ ಕೆಲಸ. ಯಾಕಂದ್ರೆ ನೋಡ್ರಿ, ಮಂಗಳ ಗ್ರಹ ನಿಂತಲ್ಲೇ ನಿಂತೈತೇನು, ಇವ್ರು ರಾಕೆಟ್ ಕಳ್ಸಾಕತ್ತಾರ, ನನ್ನ ಕಡೆಗೆ ನಾ ಇಲ್ಲೇ ನಿಲ್ಬೇಕು, ರಾಕೆಟ್ ಬರೋದೈತಿ ಅಂತ ಅವ್ರು ಅಲ್ಲಿ ನಿಂತಲ್ಲೇ ನಿಂತಿರ್ತೈತೋ ಏನ ಹೆಂಗ? ನಿಂತ್ರಂಗಿಲ್ರಿ ಸರ್. ಎಲ್ಲಿ ಹೋಗ್ತಿರ್ತೈತದು ಮಂಗಳ ಗ್ರಹ? ಸುತ್ತಿರ್ತೈತದು. ತನ್ನ ಕೆಲಸ ತನ್ನ ಪಾಡಿ ಮಾಡ್ತಿರ್ತೈತದು. ನಾವಿಲ್ಲಿಂದ ರಾಕೆಟ್ ಕಳಿಸ್ಬೇಕು. ಈಗ ವಿಜ್ಞಾನಿಗಳು ಈಗ ಸದ್ಯ ಎಲ್ಲೋ ಮಂಗಳ ಗ್ರಹ ಐತಿ, ಅದನ್ನ ನೋಡಿದ್ರು, ಅಲ್ಲಿ ಬರೋಬ್ಬರಿ ಆ ಕಡೆ ರಾಕೆಟ್ ಬಿಟ್ರ ಅಂತ ತಿಳ್ಕೊರಿ. ಒಂದ್ ವೇಳೆ ಹಂಗ ಸಿಂಪಲ್ ಹೇಳಕತ್ತೇನೆ, ನಿಮ್ಗೆ ಹಂಗಿರುದಿಲ್ಲ ಅದು, ಹಂಗ ಬಿಟ್ರ ಅಂತ ತಿಳ್ಕೊರಿ.
ಬಿಟ್ರು ಅಷ್ಟೋ ಮಟ್ಟ ಅದು ಮಂಗಳ ಗ್ರಹ ಮುಂದೆ ಹೋಗ್ಬಿಟ್ಟಿತ್ತು ತನ್ನ ಕೆಲ್ಸಕ್ಕೆ ತಾನು. ರಾಕೆಟ್ ಎತ್ತ ಹೋಗ್ಬಿಡ್ತು, ಬೇರೆ ಕಡೆ ಎಲ್ಲೋ ಕಳ್ಕೊಂಡ್ಬಿಡ್ತು, ಬೇರೆ ಎಲ್ಲೋ ಹೋಗ್ಬಿಡ್ತು. ಇಲ್ರಿ ನಾವು ಗೌರ್ಮೆಂಟ್ ದವ್ರಿಗೆ ಬಂದ ಹಿಂಗ್ ಹಿಂಗ್ ಆಗಿತ್ರಿ, ನಾವು ರಾಕೆಟ್ ಬಿಟ್ಟಿದ್ವಿ ಖರೆ ಅದು ಎಲ್ಲೋ ಬೇರೆ ಕಡೆ ಹೋಗ್ಬಿಡ್ತ್ರಿ, ಮಂಗಳ ಗ್ರಹ ಬೇರೆ ಕಡೆ ಎಲ್ಲೋ ಹೋಗ್ಬಿಟ್ರಿ ಅಂತಂದ್ರ ಏನಂತಾರ ಅವಾಗ? ಎಲ್ಲಾ ವಿಜ್ಞಾನಿಗಳು ನೌಕರಿ ಹೋಗ್ಬಿಡ್ತು ಒಂದು ದಿವ್ಸನಾಗ, ಹೌದು ಇಲ್ಲ? ನೌಕರಿಯಿಂದ ತೆಗೆದ್ ಬಿಡ್ತಾರ. ಯಾಕೆ? ಎಷ್ಟು ಖರ್ಚು ಮಾಡಿರ್ತಾರ ಸರ್ಕಾರದವರು, ಕೋಟಿ ಕೋಟಿ ಗಟ್ಲೆ ಖರ್ಚು ಮಾಡಿ ಆ ರಾಕೆಟ್ ಅನ್ನ ಎಲ್ಲಾ ಪ್ರೋಗ್ರಾಮ್ ಮಾಡಿ ಪ್ರೊಜೆಕ್ಟ್ ಮಾಡಿ ಎಲ್ಲಾ ಕಳ್ಸಿರ್ತಾರ. ಸೊ ಅದು ಹಂಗ ಬಿಟ್ಟು ಆಮೇಲೆ ಅದು ಮಂಗಳ ಗ್ರಹ ಮುಂದೆ ಹೋಯ್ತು, ರಾಕೆಟ್ ಈ ಕಡೆ ದಾಟ್ಬಿಡ್ತು ಅಂದ್ರೆ ನಡೆಯಂಗಿಲ್ಲ. ಏನ್ ಮಾಡ್ಬೇಕು ಅದಕ್ಕೆಲ್ಲ? ಮೊದ್ಲ ಲೆಕ್ಕ ಹಾಕ್ಬೇಕು ಬೇಡ? ಬಹಳ ಲೆಕ್ಕ ಇರ್ತೈತೆ ಅದಕ್ಕೆ. ಕರೆಕ್ಟ್ ಆಗಿ ಅದ್ರ ಎಲ್ಲಿ ಇರ್ತೈತದು ಆ ಟೈಮ್ದೊಳಗ, ಅದ್ರ ಕಕ್ಷೆ ಒಳಗ ನಾವು ಅದ್ರ ಆರ್ಬಿಟ್ ನೊಳಗ ಅದನ್ನ ಸೇರಿಸಬೇಕಾದ್ರೆ, ಅದ್ರ ಕಕ್ಷೆ ಒಳಗ ಅದನ್ನ ರಾಕೆಟ್ ಸೇರಿಸಬೇಕಾದ್ರೆ ನಾವು ಯಾವಾಗ ಯಾವ ದಿಕ್ಕಿನೊಳಗ ಯಾವ ಸ್ಪೀಡ್ ಒಳಗ ಕಳಿಸ್ಬೇಕು ಎಲ್ಲಾ ಲೆಕ್ಕ ಇರ್ತೈತಿ. ಲೆಕ್ಕ ಹಾಕಿನೇ ಮಾಡೋದು. ಅದೇ ರೀತಿ ನೀವೀಗ ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ಸ್ ಕಟ್ಟಾಕತ್ತೀರಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕಟ್ಟಾಕತ್ತೀರಿ. ನಾಳೆ ಇಂಜಿನಿಯರ್ ಆದ್ರೆ ಅಂತಾರೆ, ಸಿವಿಲ್ ಇಂಜಿನಿಯರ್ ಆದ್ರೆ ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಿರ್ತೀವಿ. ಅವಾಗ ಬಿಲ್ಡಿಂಗ್ ಏನ್ ಹಾಕಿರ್ತಾರೋ, ಈಗ ನೀವೊಂದು 20 ಅಂತಸ್ತಿನ ದೊಡ್ಡ ಬಿಲ್ಡಿಂಗ್ ಕಟ್ಟಾಕಿರ್ತಾರೆ ಅಂತಿಕೋರಿ, ಕೆಳಗ ಪಿಲ್ಲರ್ಸ್ ಎಲ್ಲ ಇರ್ತಾವ ಗೊತ್ತೈತಿ. ಈಗ ಪಿಲ್ಲರ್ಸ್ ಅನ್ನ ಎಷ್ಟು ಹಾಕ್ಬೇಕು, ಅದ್ರ ದಪ್ಪ ಎಷ್ಟು ಇರ್ಬೇಕು, ಅದನ್ನೆಲ್ಲ ಲೆಕ್ಕ ಹಾಕ್ತಾರೋ ಏನಿಲ್ರಿ ಹಂಗ ಒಂದ್ ಸ್ವಲ್ಪ ಪಿಲ್ಲರ್ ಹಾಕ್ಬಿಡೋಣ್ರಿ, ನೋಡೋಣ ಬಿಲ್ಡಿಂಗ್ ನಿಂತಂದ್ರ ನಿಂತ್ರಿ, ಇಲ್ಲ ಬಿತ್ತಂದ್ರ ಮತ್ತ ಆಮೇಲೆ ಮತ್ತೊಂದ್ ಬೇರೆ ತರ ಪಿಲ್ಲರ್ ಹಾಕಕ್ ಬರ್ತೈತ್ರಿ ಅಂತೇಳಿ ಏನ್ ಮಾಡೋರ? ಹಂಗ ಕಟ್ಟೋಣ್ರಿ, ಬಿಲ್ಡಿಂಗ್ ಬಿದ್ರ ನೋಡಾಕ್ ಬರ್ತೈತ್ರಿ, ಇನ್ನೊಂದ್ ಪಿಲ್ಲರ್ ಹಾಕಕ್ ಬರ್ತೈತ್ರಿ ಎಕ್ಸ್ಟ್ರಾ ಅಂತ. ಹೆಂಗ್ ಮಾಡ್ತಾರ ಅಂತ ತಿಳ್ಕೊಂಡ್ರಿ ನೀವು? ಮೊದ್ಲೇ ಲೆಕ್ಕ ಹಾಕ್ತಾರೋ ಏನ ನೋಡ್ತಾರೋ ಕಟ್ಟಿ? ಲೆಕ್ಕ ಮಾಡ್ತಾರ್ರಿ. ಲೆಕ್ಕ ಮಾಡ್ಬೇಕು ಬೇಡ? ನೀವೆಲ್ಲ ಉತ್ತರ ಕೊಡ್ಬೇಕು ಈ ಕ್ಲಾಸ್ ಒಳಗ. ಮಾಡ್ಬೇಕ್ರಿ ಸರ್ ಲೆಕ್ಕ ರೀ. ಲೆಕ್ಕ ಮಾಡ್ಬೇಕು, ಹೌದಲ್ಲ? ಇರ್ಲಿಲ್ಲ ಅಂದ್ರೆ ಹಂಗ ಕಟ್ಟಿ ನೋಡೋಣ್ರಿ, ಬಿತ್ತಂದ್ರ ಆಮೇಲೆ ಮತ್ತ ಇನ್ನೊಂದ್ 2 ಪಿಲ್ಲರ್ ಹಾಕಕ್ ಬರ್ತೈತ್ರಿ ಅನ್ನಕ್ ಬರುದಿಲ್ಲ. ಮತ್ತ ಇಲ್ಲ ಬ್ಯಾಟ್ರಿ ಬಿಡೋದ ಬೇಡ, ಬಹಳಷ್ಟು ಪಿಲ್ಲರ್ಗಳು ಒಮ್ಮೆ ಹಾಕ್ಬಿಡೋಣ್ರಿ, ಒಂದ್ 50-100 ಪಿಲ್ಲರ್ಗಳನ್ನ ಹಾಕ್ಬಿಡೋಣ್ರಿ ಅನ್ನಕ್ ಬರ್ತೈತಿ? ಇಲ್ರಿ. ಯಾಕ ಅನ್ನಕ್ ಬರಂಗಿಲ್ಲ? ಹೆಚ್ಚಿಗೆ ಹಾಕ್ಬಿಡೋಣ, ಏನಾಗ್ತೈತಿ? ಹೆಚ್ಚಿಗೆ ಹಾಕ್ಬಿಡೋಣ, ಬಹಳಷ್ಟು ಪಿಲ್ಲರ್ ಹಾಕ್ಬಿಡೋಣ ಮೊದ್ಲ. ಏನಾಕೈತಿ ಬಾಳ್ ಪಿಲ್ಲರ್ ಹಾಕ್ಬಿಟ್ರೆ? ಏನಾಕೈತಿ? ಪಿಲ್ಲರ್ ಅಂದ್ರೆ ಗೊತ್ತಾಗತ್ತೈತಿ ನಾ ಹೇಳುದು? ಕಂಬ ಹಾಕ್ತಾರಲ್ಲ ದೊಡ್ಡ ಬಿಲ್ಡಿಂಗ್ ಕೆಳಗ್, ಗೊತ್ತಾಗ್ಲಿ ಯಾವ್ದೇ ಶಬ್ದ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಕೇಳ್ಬೇಕು. ಒಂದ್ಸಲ ನಾನು ಇಂಗ್ಲಿಷ್ ಶಬ್ದಗಳನ್ನ ಉಪಯೋಗಿಸ್ಬಿಡ್ತೀನಿ, ಅವಾಗ ನೀವು ಕೇಳ್ಬೇಕು ಸರ್ ಹಂಗಂದ್ರೆ ಏನ್ರಿ ಅಂತ ಹೇಳಿ. ಏನಕ್ಕೈತಿ ನಾನು ಬಹಳಷ್ಟು ಪಿಲ್ಲರ್ಗಳು ಹಾಕ್ಬೇಕಂದ್ರೆ? ಮೊದ್ಲ ಬಹಳಷ್ಟು ಸಿಮೆಂಟು, ಬಹಳ ಸ್ಟೀಲ ಎಲ್ಲ ಬಾಳ ಪಿಲ್ಲರ್ ಹಾಕಿ ಅಗದಿ ಗಟ್ಟಿ ಮಾಡೋಣ್ರಿ ಅಂತೇಳಿ ಬಾಳ ಎಷ್ಟ್ ಆಕೈತ ಅಷ್ಟೆಲ್ಲ ಹಾಕಿ ಬಿಡೋದು. ಹಂಗ್ ಮಾಡಿದ್ರೆ ಏನಾಕೈತಿ? ಬಿದ್ದು ಹೋಗ್ತೈತಿ. ಅಲ್ಲ ಬಾಳ ಹಾಕಿದ್ರೆ ಯಾಕೆ ಬಿಡ್ತೈತಿ? ನಾನು ಬಾಳ ಸ್ಟೀಲು ಬಾಳ ಪಿಲ್ಲರ್ ಎಲ್ಲ ಹಾಕಾಕತ್ತೀನಿ, ಏನಾಗ್ತೈತಿ? ತರುಣ್ ಏನ್ ಪ್ರಾಬ್ಲಮ್ ಆಕೈತಿ? ಬಾಳ್ದು ಸುಳಿಯಂಗಿಲ್ರಿ, ಬಿದ್ದು ಹೋಗ್ತೈತಿ. ಯಾಕೆ ಬಿದ್ದು ಹೋಗ್ತೈತಿ? ನಾನು ಬಹಳ ಪಿಲ್ಲರ್ಗಳು ಹಾಕತ್ತೀನಿ, ಕಡಿಮೆ ಹಾಕಕತ್ತಿಲ್ಲ, ಹೆಚ್ಚಿಗೆ ಹಾಕಕತ್ತೀನಿ. ಅವಾಗ ಏನಾಕೈತಿ? ಒಂದು ನಿಮಗೆ ಇರಾಕ್ ಜಾಗ ಸರಿಯಾಗಿ ಬರುದಿಲ್ಲ, ಬಹಳಷ್ಟು ಪಿಲ್ಲರ್ಗಳು ಆಗ್ಬಿಟ್ಟು ಅಂದ್ರೆ ಏನಾಕೈತಿ? ಒಳಗಡೆ ಇರಾಕ್ ರೂಮ್ಗಳು ಸರಿಯಾಗಿ ಬರುದಿಲ್ಲ. ಇನ್ನೊಂದ್ ಏನಾಕೈತಿ? ಖರ್ಚು ಬಾಳ ಆಕೈತಿ, ಸಿಕ್ಕಾಪಟ್ಟಿ ಖರ್ಚು ಆಕೈತಿ. ಸೊ ಎಷ್ಟ್ ಹಾಕ್ಬೇಕು ನಾವು? ಎಷ್ಟು ಅವಶ್ಯಕ ಐತೋ ಅಷ್ಟ ಹಾಕ್ಬೇಕು, ಹೆಚ್ಚು ಹಾಕ್ಬಾರ್ದು, ಕಡಿಮೆನೂ ಹಾಕ್ಬಾರ್ದು. ಇದನ್ನ ಮಾಡಕ್ ಸಹಿತ ನಿಮ್ಗೆ ಎಲ್ಲ ಲೆಕ್ಕ ಬೇಕು. ಅದಷ್ಟೇ ಗಣಿತ ನಿಮ್ಗ ಡೈಲಿ ಲೈಫ್ ಒಳಗೆ ನೀವು ಅಂಗಡಿ ಒಳಗೋದು ಹೇಳ್ತಿರ್ತಾರಲ್ಲ, ಅಲ್ಲಿ ನೀವು ನೋಡಿದ್ರ ಬಹಳ ಕಡೆಗೆ ಮತ್ತೆ ಗಣಿತ ಬಹಳ ಸಾಲಿ ಕಲ್ತವ್ರಿಗೆ ಅಷ್ಟ ಬರ್ತೈತಂತಲ್ಲ. ಅನೇಕ ಸಲ ನಾವು ನೋಡಿದೀನಿ, ಈವನ್ ಸಾಲಿಗೆ ಹೋಗಲ್ದಂತ ಅಜ್ಜಿಗಳು ಸಹ ಚಲೋ ತಂಗ ಗಣಿತ ಮಾಡ್ತಿರ್ತಾರೆ. ಗಣಿತ ಎಲ್ಲಾ ಕಡೆ ಐತಿ, ಗಣಿತ ಎಲ್ಲಾ ಕಡೆಗೆ ಐತಿ. ನಾವು ನೋಡೋಣ ಈಗ ಅದ್ರದ್ದು ಉದಾಹರಣೆ. ಇದಾದ್ಮೇಲೆ ಇದು ವಿಡಿಯೋ ಆದ್ಮೇಲೆ ನಾನು ನಿಮಗೆ ಹೇಳ್ತೀನಿ ಹೆಂಗಂತ ಹೇಳಿ. ಒಂದು ಇದೇನಿದು ಏನಂತಾರೆ? ಇದಕ್ಕ ರೋಲರ್ ಕೋಸ್ಟರ್ ಅಂತಾರೆ, ಕೇಳಿದಿರಿ? ನಾನ್ ನೋಡೇನ್ರಿ ಸರ್. ವೆರಿ ಗುಡ್. ನಾನಂತೂ ನೋಡಿಲ್ಲ, ನಂಗಂತೂ ಅಂಜಿಕ್ ಬರ್ತದೆ. ಸೊ ಈ ರೋಲರ್ ಕೋಸ್ಟರ್ಗಳ ಡಿಸೈನ್ ಒಳಗೂ ಸಹಿತ ಬಹಳ ಗಣಿತ ಐತಿ, ಜಾಮೆಟ್ರಿನೂ ಐತಿ, ಅಲ್ಜಿಬ್ರಾನು ಐತಿ, ಅಂದ್ರೆ ಬೀಜಗಣಿತ ಮತ್ತು ರೇಖಾಗಣಿತ, ಜಾಮಿತಿ ಎಲ್ಲಾನು ಐತಿ ಇದ್ರೊಳಗೆ. ಮತ್ತು ಅದ್ರ ಜೊತೆಗೆ ಬಹಳಷ್ಟು ವಿಜ್ಞಾನನೂ ಐತಿ. ಗ್ರಾವಿಟಿ ಬಗ್ಗೆ, ಗುರುತ್ವಾಕರ್ಷಣೆಯ ಬಲದ ಬಗ್ಗೆ ಎಲ್ಲಾ ಗೊತ್ತಿರ್ಬೇಕು, ಘರ್ಷಣೆಯ ಬಗ್ಗೆ ಎಲ್ಲಾ ಗೊತ್ತಿರ್ಬೇಕು.
ನೋಡ್ರಿ ರೋಲರ್ ಕೋಸ್ಟರ್ ದಿಂದ ಹಿಡ್ಕೊಂಡು ಎಲ್ಲಿ ಬಂದು ನಾವು ನಮ್ಗೆ ಅಡಿಗೆ ಮನೆಗೂ ಗಣಿತ ಬೇಕು. ಯಾರು ಹೇಳ್ತೀರಿ ಅಡಿಗೆ ಮನ್ಯಾಗ ಹೆಂಗ ಗಣಿತ ಉಪಯೋಗ ಆಕೈತೆ ಅಂತ? ಹೆಂಗ್ ಉಪಯೋಗ ಆಕೈತೆ ಅಡಿಗೆ ಮನೆಯೊಳಗೆ? ಅಡಿಗೆ ಮಾಡಾಕ ಹೆಂಗ ಗಣಿತ ಉಪಯೋಗ ಆಕೈತಿ? ಸಿಂಪಲ್ ಹೇಳಿದ್ರು ನಡೀತಿ. ಸಿಂಪಲ್ ಉದಾಹರಣೆ, ಅನುಪಾತದ ಲೆಕ್ಕ ಬೇಕಾಕತಿ ನಿಮ್ಗ? ಅನುಪಾತ ಬೇಕಾಕತಿ? ನೀರಿನ ಪ್ರಮಾಣಗಳು ತಗೋಬೇಕ್ರಿ ಅಡಿಗೆಗ್ರಿ. ಹಾ, ನೀರಿನ ಪ್ರಮಾಣ ಎಷ್ಟು ತಗೋಬೇಕನ್ನೋ ಗಣಿತದಿಂದ ಗೊತ್ತಾಗ್ತೈತ್ರಿ ಸ್ವಲ್ಪ ಪ್ರಮಾಣದೊಳಗಂತ. ಹಾ, ಈಗ ನೀವ್ ಯಾರ್ದಾರ ಕೇಳಿದ್ರಿ ಯಾವ್ದೋ ಒಂದು ಅಡಿಗೆ ಹೆಂಗ್ ಮಾಡೋದು ಅದ್ರ ರೆಸಿಪಿ ಕೇಳಿದ್ರಿ, ಅದ್ರ ವಿಧಾನ ಕೇಳಿದಾಗ ಅವ್ರ ಹೆಂಗ್ ಹೇಳ್ತಾರು, ನೀವು 1 ಕಪ್ ಹಿಟ್ಟು ತಗೊಂಡ್ರ ಎಷ್ಟು ಕಪ್ ನೀರ್ ತಗೋಬೇಕು, ಎಷ್ಟು ಕಪ್ ಸಕ್ಕರೆ ತಗೋಬೇಕು, ಎಷ್ಟು ಕಪ್ ಹಾಲು ತಗೋಬೇಕು ಅಂತ ಹೇಳಿರ್ತಾರ. ಹೌದಿಲ್ಲ? 1 ಕಪ್ಗೆ. ಆದ್ರೆ ನೀವು ಮಾಡ್ಬೇಕಾದ್ರೆ 1 ಕಪ್ದ ಮಾಡ್ತಿರ್ತಾರೇನೋ? ನಿಮ್ ಮನಿಯೊಳಗೆ ಬಾಳ ಮಂದಿ ಇದಾರಪ್ಪ, ಮಾಮ ಕಾಕ ಯಾರು ಬಂದಿದಾರು, ಒಂದು 12 ಮಂದಿ ಮಾಡ್ತಾರೆ. ಅವಾಗ ನೀವು 1 ಕಪ್ ಮಾಡಂಗಿಲ್ಲ, ನೀವು ಎಷ್ಟು ಮಾಡ್ತಿರ್ತೀರಿ? 4 ಕಪ್ಪದ್ ಮಾಡ್ತಿರ್ತೀರಿ. ಅವ್ರು ಹೇಳಿರ್ತಾರ 1 ಕಪ್ಪಿಗೆ ನೀವು 2 ಕಪ್ ನೀರ್ ಹಾಕ್ಬೇಕು ಅಂತ ಹೇಳಿರ್ತಾರ. ಈಗ ನೀವು ಮಾಡಕತ್ತಿದ್ದೀರಿ 4 ಕಪ್ ಹಿಟ್ಟು ತಗೊಂಡಿದ್ದೀರಿ, 1 ಕಪ್ ಹಿಟ್ಟು ತಗೊಂಡಿಲ್ಲ, 4 ಕಪ್ ಹಿಟ್ಟು ತಗೊಂಡಿದ್ದೀರಿ. ಅವಾಗ ಎಷ್ಟು ಕಪ್ ನೀರ್ ತಗೋಬೇಕು? 8 ಕಪ್ ರೀ. ಈಗ ಯಾವ ಲೆಕ್ಕ ಯಾವ್ದನ್ನ ಉಪಯೋಗಿಸಿದ್ರಿ ನೀವು? ಅನುಪಾತ ಅಂತ ಕರಿತೇವೆ. ರೇಷಿಯೋಸ್ ಅಂಡ್ ಪ್ರಪೋರ್ಷನ್ಸ್, ಇಂಗ್ಲಿಷ್ ದವರು ರೇಷಿಯೋಸ್ ಅಂಡ್ ಪ್ರಪೋರ್ಷನ್ಸ್ ಅಂತ ಕರಿತೀವಿ ನಾವು. ಮುಂದೆ ಹೋದ್ಮೇಲೆ ನಿಮ್ಗೆ ಅದು ಬರ್ತೈತಿ. ಅದು ಸೇಮ್ ಅದೇ ಶಬ್ದಗಳು ಬರ್ತಾವ ಅಷ್ಟೇ. ನೀವು ಕನ್ನಡದಾಗ ಈಗ ಏನಂತೀರಿ ಅದಕ್ಕೆ? ಅನುಪಾತ, ಸಮಾನುಪಾತ ಅದಾವಲ್ಲ. ಸೊ ಅನುಪಾತದ ಲೆಕ್ಕ ಮಾಡಿದ್ರೆ ನೋಡ್ರಿ ಇಲ್ಲಿ ಕಪ್, ಆ ಕಪ್ ಐತಲ್ಲ ಅದು ಯಾವ ಶೇಪ್ ಒಳಗೈತಿ? ಜಾಮೆಟ್ರಿ ಒಳಗೆ ಯಾವ ಶೇಪ್ ಅಂತ ಕರಿತೀರ ನೀವು? ಯಾವ ಹಾ, ಒಮ್ಮೆ ಸಿಲಿಂಡರ್ ಅಂತ ಗೊತ್ತಾದ್ಮೇಲೆ ಅದರ ವಾಲ್ಯೂಮ್ ಅಂದ್ರೆ ಅದರ ಗಾತ್ರ, ಅದ್ರೊಳಗೆ ಎಷ್ಟು ಹಿಡಿತೈತಿ ಅನ್ನೋದನ್ನ ನಾವು ಲೆಕ್ಕಾಚಾರ ಹಾಕ್ಬೋದು. ಎಕ್ಸಾಕ್ಟ್ ಆಗಿ ಎಷ್ಟು ಮಿಲಿ ಲೀಟರ್ ನೀರ್ ಹಿಡಿತೈತಿ, ಎಷ್ಟು ಮಿಲಿ ಲೀಟರ್ ಅದನ್ನ ನಾವೆಲ್ಲ ಲೆಕ್ಕ ಹಾಕ್ಬೋದು. ನೋಡ್ರಿ ಇಲ್ಲಿ ಸರ್ಕಂಫರೆನ್ಸ್ ಅಂತಂದ್ರೇನು? ಅದ್ರ ಸುತ್ತಳತೆ ಎಷ್ಟಿರ್ತೈತಿ? 2πr ರೇಡಿಯಸ್. ಇದನ್ನೆಲ್ಲ ನಾವು ಇನ್ನೊಮ್ಮೆ ಗಟ್ಟಿ ಮಾಡ್ಕೊಳ್ಳೋಣ. ನಿಮ್ ಸ್ಕೂಲ್ ಒಳಗೆ ಆಗಿರ್ತೈತಿ. ಆದ್ರೆ ನಾವೇನ್ ಮಾಡೋಣ, ಇಲ್ಲಿ ಕ್ಲಾಸ್ ಒಳಗೆ ನಾವು ಬೇಸಿಕ್ ನಿಂದ ಹೋಗೋಣ, ಎಲ್ಲಾ ಗಟ್ಟಿ ಮಾಡ್ಕೊಂತ ಹೋಗೋಣ. ಮತ್ತೆ ಒಮ್ಮೆ ಎಕ್ಸಾಕ್ಟ್ ಆಗಿ ಪೈ ಎಲ್ಲಿಂದ ಬಂತು, 2πr ನ ಯಾಕೆ ಬಂತು, ಎಲ್ಲ ನೋಡ್ಕೊಂತ ಸಾವಕಾಸಾಗಿ ಹೋಗೋಣ. ನೋಡ್ರಿ, ರಾಕೆಟ್ ಹಾರಿಸ್ಬೇಕಾದ್ರಂತೂ ಬೇಕಾಗುವಂತ ಗಣಿತ ಬಹಳ ಐತಿ. ಒಂದು ವಿಮಾನ ಡಿಸೈನ್ ಮಾಡಕ್ಕೆ ಎಷ್ಟು ಗಣಿತ ಬೇಕು. ಇನ್ನು ರಾಕೆಟ್ ಅಂತೂ ಪೂರ್ತಿ ನಮ್ಮ ಗ್ರಾವಿಟೇಷನ್ ಮೀರಿ ಹೋಗ್ಬೇಕು, ನಮ್ಮ ಗುರುತ್ವ ಬಲವನ್ನು ಮೀರಿ ಬೇರೆ ಒಂದು ಗ್ರಹಕ್ಕೆ ಹೋಗ್ಬೇಕು. ಹಂಗಿದಾಗ ಅದಕ್ಕಂತೂ ಬಹಳಷ್ಟು ಅದ್ರ ಹಿಂದೆ ಗಣಿತ ಐತಿ, ವಿಜ್ಞಾನ ಐತಿ. ಎಷ್ಟು ಇಂಧನ ಹಾಕ್ಬೇಕು, ಯಾವ ಎಕ್ಸಲರೇಷನ್ ಎಷ್ಟಿರ್ಬೇಕು, ವೇಗೋತ್ಕರ್ಷ ಅಂದ್ರೆ ಏನು, ವೇಗ ಅಂದ್ರೆ ಏನು, ಅದನ್ನೆಲ್ಲ ಕಲಿಯೋಣ. ಇವೇನು ಗ್ರಾಫ್ಗಳು ನೋಡಿದಿರಿ? ಗ್ರಾಫ್ಗಳನ್ನ ಎಲ್ಲರೂ ತೆಗೆದಿರಿ ಗ್ರಾಫ್ ಪೇಪರ್ ಮೇಲೆ. ಎಕ್ಸ್ ಅಕ್ಷ, ವೈ ಅಕ್ಷ. ಏನ್ ಹೇಳ್ತಾವು? ಟೈಮ್ ಹೋದಂಗ ಅಥವಾ ಏನಾದ್ರೂ ಒಂದು ಚೇಂಜ್ ಆದಂಗ ಇನ್ನೊಂದು ಹೆಂಗ್ ಚೇಂಜ್ ಆಗ್ತೈತಿ ಅನ್ನೋದನ್ನ ಹೇಳ್ತೈತಿ. ಟೈಮ್, ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಟೈಮ್ ಚೇಂಜ್ ಆದಂಗ ನಮ್ಮ ಉಷ್ಣತೆ ಹೆಂಗ್ ಚೇಂಜ್ ಆಗತೈತಿ, ತಾಪಮಾನ ಹೆಂಗ್ ಚೇಂಜ್ ಆಗತೈತಿ ನಮ್ದು.
ದಿವ್ಸದ್ದು ಅದು ಗೊತ್ತಾಕತಿ. ಆಮೇಲೆ ಯಾವ್ದೇ ಒಂದ್ರದ್ದು ಬೆಲೆ ಹೆಂಗ್ ಚೇಂಜ್ ಆಗಕತ್ತೈತಿ ಇದನ್ನ ನಾವು ಷೇರು ಮಾರುಕಟ್ಟೆ ಅಂತ ಕರೀತಾರೆ. ನಿಮ್ಗೆ ಇನ್ನೂ ಗೊತ್ತಿರಂಗಿಲ್ಲ, ಅದು ಷೇರು ಮಾರುಕಟ್ಟೆ ಒಳಗ ಬಹಳಷ್ಟು ಇದ್ರದ್ದು ಬಳಸ್ತಾರೆ. ಅದೇ ರೀತಿ ಈಗ ಗ್ರಾಫ್ ಈಗ ಸದ್ಯ ಒಂದು ಬಹಳ ಎಲ್ಲಾರು ನೋಡಾಕತ್ತಾರ. ಎದ್ರ ಗ್ರಾಫ್ ನೋಡಾಕತ್ತೀವಿ ನಾವ್ ಎಲ್ಲಾರು ದಿನ ಎದ್ ಕೂಡ ನೋಡಾಕತ್ತಾರ ಗ್ರಾಫ್ ಏನಾಗತ್ತೈತಿ ಅಂತ. ಎದ್ರ ಗ್ರಾಫ್ ಟೈಮ್ ಅಲ್ಲ, ಸಮಯ ಹೋದಂಗ ಏನೋ ಒಂದು ಬಹಳ ಚೇಂಜ್ ಆಗಾಕತ್ತೈತಿ. ನಾವ್ ನೋಡಾಕತ್ತಿದ್ದೇವೆ ಅದನ್ನ. ಎದ್ರದ್ದು ಹವಾಮಾನ. ಹವಾಮಾನದಂತೂ ಇರ್ತೈತಿ. ಈಗ ಅಂದ್ರೆ ಟೆಂಪರೇಚರ್ ತಾಪಮಾನ ಚೇಂಜ್ ಆಗತೈತಿ, ಅವೆಲ್ಲಾ ನೋಡ್ತಿರ್ತೇವಿ. ಬಟ್ ಈಗ ಸದ್ಯ ಒಂದ್ ಏನೋ ಒಂದು ಬಹಳ ಇಂಪಾರ್ಟೆಂಟ್ ನಡೆದೈತಿ ಎಲ್ಲಾರು. ಕೋವಿಡ್ ಸರಿ, ಕೋವಿಡ್ ಬರಾಕತ್ತೈತೋ ಏನ್ ಕೋವಿಡ್ ಗ್ರಾಫ್ ಮ್ಯಾಲ ಹೊಂಟೈತೋ ಈಗ? ಅದಕ್ಕ ನಿಮ್ ಸಾಲಿ ಸೂಟಿ ಕೊಟ್ರಿ ಈಗ. ಕೋವಿಡ್ ಗ್ರಾಫ್ ರಾಕೆಟ್ ಹೋದಂಗ್ ಹೊಂಟೈತಿ ಮ್ಯಾಲ. ಅಂದ್ರೆ ಏನ್ ಅರ್ಥ? ಕೋವಿಡ್ ಗ್ರಾಫಿಂಗ್ ಮ್ಯಾಲ ಹೊಂಟೈತಿ ಅಂದ್ರೆ ಏನ್ ಅರ್ಥ ಅದ್ರದ್ದು? ಏನ್ರಿ ಸರ್ರಿ? ಕೋವಿಡ್ ಗ್ರಾಫ್ ಮ್ಯಾಲ ಹೊಂಟೈತಿ, ಇದ್ರ ಅರ್ಥ ಏನು? ಕೋವಿಡ್ ಗ್ರಾಫಿಕ್ ತೆಗೆದ್ರೆ ಹಿಂಗ್ ಮ್ಯಾಲ ಹೊಂಟೈತಿ ಅದು. ಅದ್ರ ಅರ್ಥ ಏನು? ಅದೆಲ್ಲಾ ಕಡೆ ಹರಡಾತೈತ್ರಿ ಹೆಚ್ಚಾಗಿರಿ. ಆ ಗ್ರಾಫ್ ಏನ್ ಹೇಳ್ತೈತಂದ್ರೆ, ಎಕ್ಸ್ ಅಕ್ಷದ ಮೇಲೆ ನಾವು ದಿವಸಗಳನ್ನ ತಗೊಂಡಿರ್ತೀವಿ. 1ನೇ ದಿವಸ, 2ನೇ ದಿವಸ, 3ನೇ ದಿವಸ. ವೈ ಅಕ್ಷದ ಮೇಲೆ ಏನ್ ತಗೊಂಡಿರ್ತೀವಿ? ಹಿಂಗಿಂಗ್ ಏನ್ ತಗೊಂಡಿರ್ತೀವಿ? ಎಷ್ಟು ಜನ ಕೋವಿಡ್ ಆಗೈತಿ, ಎಷ್ಟು ಜನರಿಗೆ ಕೋವಿಡ್ ಈಗ ಐತಿ. ಅದ್ ಹಿಂಗ್ ಮ್ಯಾಲ ಹೊಂಟೈತಿ ಅಂದ್ರ ದಿವಸಗಳು ಹೆಚ್ಚಾದಂಗ ಬಹಳ ಮಂದಿಗೆ ಏನಾಗತೈತಿ? ರೋಗ ಬರಾಕತೈತಿ ಅಂತ ಅರ್ಥ. ಈಗ 1ನೇ ದಿವಸ, ಇವತ್ತಿನ ದಿವಸ 10 ಮಂದಿ ಆರಂಭಿಸ್ತಾರೆ, ನಾಳಿನ ದಿವಸ 15 ಮಂದಿ ಆಗ್ತದೆ, ನಾಡ್ದ ದಿವಸ 25 ಮಂದಿ, ಆಮೇಲೆ ನೆಕ್ಸ್ಟ್ ದಿವಸ 40 ಮಂದಿ, ನೆಕ್ಸ್ಟ್ ದಿವಸ 70 ಮಂದಿ. ಹಿಂಗ ದಿವಸ ಹೋದಂಗ ಏನಾಗತೈತಿ? ಸಂಖ್ಯೆ ಹೆಚ್ಚಾಗತೈತಿ ಅಂತ ಅರ್ಥ. ಈ ಗ್ರಾಫ್ ತಗೊಂಡ ನಾವ್ ಏನ್ ಉಪಯೋಗಿತಿರ್ದು? ಏನ್ ಮಾಡ್ಬೋದು? ಎಲ್ಲಿ ಬಳಸ್ಬೋದು ಇದನ್ನ ಗ್ರಾಫ್ ತಗೊಂಡ? ಅದನ್ನ ಯೋಚನೆ ಮಾಡ್ಬೇಕು. ಸುಮ್ಮನೆ ಗ್ರಾಫ್ ಅಲ್ಲ, ಮಾಸ್ಕ್ ಹಾಕೋಬೇಕಾಯ್ತು. ಸ್ವಲ್ಪ ಯೋಚನೆ ಮಾಡಿ. ಈ ಕ್ಲಾಸ್ ಒಳಗೆ ನೋಡ್ರಿ, ಯೋಚನೆ ಮಾಡಿ ಉತ್ತರ ಕೊಡ್ರಿ. ಒಮ್ಮಿಂದ ನಮ್ಗೆ ಉತ್ತರ ಕೊಡಕ್ ಹೋಗ್ಬೇಡ್ರಿ. ಈ ಕ್ಲಾಸ್ ಒಳಗ ಲಘು ಉತ್ತರ ಕೊಡೋದು ಮುಖ್ಯ ಅಲ್ಲ, ಸ್ವಲ್ಪ ವಿಚಾರ ಮಾಡಿ ಚಲೋ ಅಂತ ಉತ್ತರ ಕೊಡ್ಬೇಕು. ಸೊ ಈಗ ಗ್ರಾಫ್ ಮೇಲೆ ಹೋಗತೈತಿ, ಇದರಿಂದ ನಾವ್ ಏನ್ ಮಾಡ್ಕೋಬಹುದು? ಈ ಗ್ರಾಫ್ ಅನ್ನು ಉಪಯೋಗಿಸಿ ಏನ್ ನಾವು ಕಂಡು ಹಿಡ್ಕೊಳ್ಬಹುದು? ಈ ಗ್ರಾಫ್ ಐತಿ ನಿಮ್ಗೆ ಹಿಂಗ, ಈ ದಿನಗಳು ಹೋದಂಗ ಗ್ರಾಫ್ ಐತಿ. ಇದರಿಂದ ನೀವು ಏನ್ ಕಂಡು ಹಿಡ್ಕೊಳ್ಬಹುದು? ಅಂದ್ರ ಕೊರೋನಾ ಜನಸಂಖ್ಯೆಯಲ್ಲಿ ಎಷ್ಟು ಜನಸಂಖ್ಯೆ ನಮ್ಮ ದೇಶದಾಗ ಕಡಿಮೆ ಆಗತೈತಿ ಅಂತ ಕಂಡು ಹಿಡ್ಕೋಬಹುದ್ರಿ. ಅದನ್ನ ಉಪಯೋಗಿಸ್ಕೊಂಡು ನನ್ನ ಗ್ರಾಫ್ ತೆಗ್ದೇನೆ. ಈಗ ನಾನು ಈಗ ಇವತ್ತಿನ ದಿವಸ ಇಷ್ಟೈತಿ, ಆಮೇಲೆ ನಾಳೆ ಮತ್ತೆ ನೋಡ್ತೇನೆ ಇಷ್ಟೈತಿ ಅಂತ ಮತ್ತೆ ಅಲ್ಲಿ ಪ್ಲಾಟ್ ಮಾಡ್ತೇನೆ, ಒಂದು ಪಾಯಿಂಟ್ ತಗೋತೇನೆ. ನಾಡ್ದು ನೋಡ್ತೇನೆ ಮತ್ತೆ ಇಷ್ಟ. ಹಿಂಗೊಂದು ಕರ್ವ್ ಬರಾಕತ್ತೈತಿ ನನಗೆ, ಗ್ರಾಫ್ ಹಿಂಗ್ ಬರಾಕತ್ತೈತಿ. ತಕ್ಕೊಂಡ್ ನೀವು ಗ್ರಾಫ್ ಪೇಪರ್ ಮ್ಯಾಗ ಯಾವಾಗ ತೆಗದಿರಿ? ತೆಗದಿದ್ರೆ ನಿಮ್ಗ ಇದರಿಂದ ಏನ್ ಮಾಡ್ಬೋದು ನಾವು? ಈಗ ನಮಗೆ 3 ದಿವಸದ್ದು, 4 ದಿವಸದ್ದು ಅಥವಾ 10 ದಿವಸದ ನಮಗೆ ಇದು ಗ್ರಾಫ್ ಐತಿ ಅಂತ ತಿಳ್ಕೊರಿ, ಹಿಂಗ ಹೊಂಟೈತಿ. ಅವಾಗ ನಾ ಏನ್ ಮಾಡ್ಬೋದು? ಇನ್ನು 4 ದಿವಸ ಬಿಟ್ಟು ಎಷ್ಟೈತಿ ಅನ್ನೋದನ್ನ ನಾನು ಮೊದಲ ಕಂಡು ಹಿಡ್ಕೋಬಹುದು ಇಲ್ಲೋ ಆ ಗ್ರಾಫ್ ನೋಡ್ಕೊಂಡು? ತಿಳ್ಕೋಬಹುದ್ರಿ. ಸೊ ಇನ್ನು 4 ದಿವಸ ಬಿಟ್ಟು ಅಥವಾ ಇನ್ನು 1 ವಾರ ಬಿಟ್ಟು, ಇನ್ನು 15 ದಿವಸ ಬಿಟ್ಟು ಎಷ್ಟು ಇರಬಹುದು ಅನ್ನೋದನ್ನ ಒಂದು ಅಂದಾಜ್, ಕರೆಕ್ಟ್ ಗೊತ್ತು ಮಾಡ್ಕೊಳಕ್ ಬರುದಿಲ್ಲ, ಬಟ್ ಅಂದಾಜ್ ಮಾಡ್ಕೋಬಹುದೋ ಇಲ್ಲೋ? ಅಂದಾಜ್ ಮಾಡ್ಕೋಬಹುದು. ಆ ಅಂದಾಜ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತೈತಿ? ಏನ್ ಉಪಯೋಗ? ಅದನ್ನ ಹೆಂಗ್ ಮಾಡ್ಕೋಬಹುದು? ನಾನು ಮುಂದೆ ಏನ್ ಮಾಡ್ಕೋಬಹುದು? ಸರ್ಕಾರದವರು, ನೀವು ಸರ್ಕಾರದೊಳಗ ಅದೇರಿ ಅಂತ ತಿಳ್ಕೊರಿ. ನೀವೇ ನಾಳೆ ಕಮಿಷನರ್ ಆಗಿದ್ದೀರಿ. ಈಗ ನಿಮ್ಗೆ ಗೊತ್ತಾಯ್ತು ಇದು ಎಲ್ಲಿ ಹೊಂಟೈತಿ, ಇನ್ನು 1 ವಾರ ಬಿಟ್ಟು ಎಷ್ಟಿರ್ತೈತಿ, 2 ವಾರ ಬಿಟ್ಟು ಎಷ್ಟಿರ್ತೈತಿ ಅಂತ ಗೊತ್ತಾದ್ರೆ ನೀವು ಅವಾಗ ಏನ್ ಮಾಡ್ಬೋದು? ಮುಂಜಾಗ್ರತಾ ಕ್ರಮಗಳನ್ನ ಏನ್ ತೆಗೆದುಕೊಳ್ತೇವ್ರಿ. ಅಂದ್ರೆ ಈಗ ಹಾಸ್ಪಿಟಲ್ದೊಳಗ ಅಷ್ಟು ಬೆಡ್ಗಳನ್ನ ನೀವು ಸಿದ್ಧತೆ ಮಾಡ್ಕೊಳ್ಬಹುದು. ಆಮ್ಯಾಗ ಏನ್ ಮಾಡ್ಬೋದು? ಅಷ್ಟು ಡಾಕ್ಟರ್ಗಳನ್ನ, ನರ್ಸಸ್ಗಳನ್ನ ಅದಾರೋ ಇಲ್ಲೋ ನೋಡ್ಕೊಂಡು ಅಥವಾ ಹೊಸವಾಗಿ ಅವ್ರನ್ನ ತಗೊಳ್ಬಹುದು. ಅದಕ್ಕೆ ಏನೇನ್ ಬೇಕಾಗ್ತಾವಲ್ಲ ಸಾಮಾನುಗಳು, ಆಕ್ಸಿಜನ್ ಸಿಲಿಂಡರ್ ಆಗ್ಲಿ ಏನ್ ಬೇಕಾಗ್ಲಿ, ಅದನ್ನ ಮೊದ್ಲೇ ಏನ್ ಮಾಡ್ಕೊಳ್ಬಹುದು? ತರಿಸಿಟ್ಕೊಳ್ಬಹುದು. ಯಾಕಂದ್ರೆ ನಮ್ಗೆ ಮುಂದಿನ ವಾರ ಈಗ ಅದು ಬಂದಾಗ ಅವಾಗ ಓಡಾಡ್ರೆ ಸಿಗ್ತಾವೆ ನಾವೆಲ್ಲ ಮೊದಲೇ ಮಾಡಿದ್ರೆ ಅಷ್ಟ ಏನಾಗ್ತೈತಿ? ನಮಗೆ ಹೆಚ್ಚಿನ ಪೇಷಂಟ್ಗಳನ್ನ, ರೋಗಿಗಳನ್ನ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಮೊದಲೇ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ನಾವು ಮೊದಲು ಇದನ್ನ ಈ ಗ್ರಾಫ್ ಅನ್ನ ತೆಗಿಬೇಕು. ಗ್ರಾಫ್ ಅನ್ನ ತೆಗೆದು ಅದು ಗ್ರಾಫ್ ಯಾಕಡೆ ಹೊಂಟೈತಿ ಅದನ್ನ ನಾವು ನೋಡ್ಕೊಂಡು ಗಣಿತದಿಂದ ನಾವು ಲೆಕ್ಕಾಚಾರ ಹಾಕಬೇಕು. ಮುಂದಿನ ವಾರ ಎಷ್ಟಿರೋ ಸಾಧ್ಯತೆ ಐತಿ ನಂಬರು, ಅದ್ರ ಮುಂದಿನ ವಾರ ಎಷ್ಟಿರೋ ಸಾಧ್ಯತೆ ಐತಿ ನಂಬರು. ಆದ್ಮೇಲಲ್ಲ ಏನ್ರಿ ಒಮ್ಮೆ ನಮ್ಗೆಲ್ಲ 1000 ಬರಾಕತ್ತಾರೋ ಪೇಷಂಟ್ಸ್, ಒಮ್ಮೆ ನಮ್ಗೆಲ್ಲ 2000 ಬರಾಕತ್ತಾರೋ ಪೇಷಂಟ್ಸ್. ಹೌದು, ಅದು ಗೊತ್ತಿರ್ಬೇಕು ನಮಗೊಂದು ವಾರ ಮೊದಲೇ, 2 ವಾರ ಮೊದಲ. ಅವಾಗ ನಾವು ಅನೇಕ ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಹೌದಿಲ್ಲ? ಸೊ ಇದು ಈ ತರದ ಗಣಿತದ ಉಪಯೋಗ.
ನೋಡ್ರಿ ವಿಮಾನದಷ್ಟೇ ಅಲ್ಲ, ಕಾರ್ಗಳು ಡಿಸೈನ್ ಮಾಡ್ಬೇಕಾದ್ರೂ ಸಹಿತ ಗಣಿತ ಬಹಳ ಉಪಯೋಗ ಬರ್ತೈತಿ. ಫ್ರಿಕ್ಷನ್ ಫೋರ್ಸ್ ಅಂತ ತೋರಿಸಿರ್ಲಿ. ಫ್ರಿಕ್ಷನ್ ಅಂದ್ರೆ ಘರ್ಷಣಾ ಬಲ. ಘರ್ಷಣಾ ಬಲ ಅದ್ರ ಜೊತೆಗೆ ಮತ್ತೆ ಲೆಕ್ಕಗಳು ಮಾಡ್ಬೇಕಾಗ್ತೈತಿ. ಆಮೇಲೆ ಈಗ ಒಂದು ರೋಡ್ ಮಾಡಿರ್ತಾರೋ, ರೋಡ್ ಹೆಂಗ್ ನೋಡ್ರಿ ಟರ್ನಿಂಗ್ ಇತ್ತಂದ್ರೆ ಅದನ್ನ ಹೆಂಗ್ ಮಾಡಿರ್ತಾರೋ, ಎಸ್ಪೆಷಲಿ ಹಿಂಗ ಇಳಿಕ್ಲಿತ್ತು ಅದ್ರ ಜೊತೆಗೆ ಟರ್ನ್ ಇತ್ತು ಅಂದ್ರೆ ಘಾಟದೊಳಗ ಅದಕ್ಕೆ ರೋಡ್ ಅನ್ನು ಸ್ವಲ್ಪ ಇಳಿಜಾರು ಮಾಡಿರ್ತಾರ. ಬ್ಯಾಂಕಿಂಗ್ ಅಂತ ಕರಿತೇವೆ ಅದಕ್ಕೆ. ಬ್ಯಾಂಕಿಂಗ್ ಅಂದ್ರೆ ಏನು, ಈ ಬ್ಯಾಂಕ್ ಅಲ್ಲ, ರೋಡ್ ಅನ್ನು ಸ್ವಲ್ಪ ಹಿಂಗ ಸ್ಲಾಂಟ್ ಮಾಡಿರ್ತಾರ. ನೋಡಿದ್ರಿ ಹಿಂಗ ಹಿಂಗ ಸೀದಾನ ತಗೊಂಡ್ ಹಿಂಗ್ ಟರ್ನ್ ಮಾಡಿರ್ತಾರೋ? ಇಲ್ರಿ ಸರಿ, ಸ್ವಲ್ಪ ಕ್ರಾಸ್ ಆಗಿರ್ತೈತ್ರಿ. ಹಿಂಗ ಇಳಿಜಾರು ಮಾಡಿರ್ತಾರ. ಯಾಕೆ ಮಾಡಿರ್ತಾರ? ಹಿಂಗ ಸೀದಾನ ತಗೊಂಡ್ ಟರ್ನ್ ಮಾಡ್ರಿ ಏನಾಕೈತಿ ಗೊತ್ತೈತಿ? ಗಾಡಿ ಟರ್ನ್ ತಗೋಬೇಕಾದ್ರೆ ಫಾಸ್ಟ್ ಆಗಿ ಟರ್ನ್ ತಗೋಬೇಕಾದ್ರೆ ಗಾಡಿ ದಂಡಿಗೆ ಹೋಗ್ಬಿಡ್ತೈತಿ, ಪೂರ್ತಿ ಹೊರಗೆ ಹೋಗ್ಬಿಡ್ತೈತಿ ರೋಡ್ ಬಿಟ್ಟು. ಸೊ ಅದಕ್ಕಾಗಿ ಹಂಗ ಆಗ್ಬಾರ್ದು ಅಂತ ಏನ್ ಮಾಡಿರ್ತಾರೆ, ಇಳಿಜಾರು ಮಾಡಿರ್ತಾರೆ. ಅದಕ್ಕೆ ಏನ್ ಕೊಟ್ಟಿರ್ತಾರೆ, ಸ್ವಲ್ಪ ಸ್ಲ್ಯಾಂಟ್ ಕೊಟ್ಟಿರ್ತಾರೆ ರೋಡಿಗೆ. ಆ ಸ್ಲ್ಯಾಂಟ್ ಎಷ್ಟ್ ಇರ್ಬೇಕು? ಬಹಳ ಸ್ಲ್ಯಾಂಟು ಇರಬಾರ್ದು, ಯಾವ ಕೋನದೊಳಗೆ ಇರ್ಬೇಕು ಅದೆಲ್ಲ ಲೆಕ್ಕ ಮಾಡ್ಬೇಕಂತಂದ್ರೆ ಗಣಿತ ಬೇಕು. ಇದು ಸಿಂಪಲ್ ಲೆಕ್ಕ. ಈಗ 20 ರೂಪಾಯಿಗೆ ಒಂದು ಏನೋ ಸಿಗ್ತೈತಿ ನಿಮಗೆ ವಸ್ತು, ಅವಾಗ 100ಕ್ಕೆ ಎಷ್ಟಾಕೈತಿ, ಇಂಥವೆಲ್ಲ ಮಾಡ್ಬೋದು ನೀವು. ಇವು ಸಿಂಪಲ್. ಪರ್ಸೆಂಟೇಜ್ ಲೆಕ್ಕಗಳು, ಇದ್ರ ಎಷ್ಟು ಪರ್ಸೆಂಟೇಜ್ ಇದೈತಿ, ಇದನ್ನು ಸಹಿತ ನಾವು ಪರ್ಸೆಂಟೇಜ್ ಅಂದ್ರೆ ಶೇಕಡ ಅಂತ ಕರಿತೀವಲ್ಲ ಅದು. ಓಕೆ, ಸೊ ಈಗ ಈ ವಿಡಿಯೋ ಯಾಕೆ ತೋರಿಸಿದ್ನಿ, ಏನ್ ತಿಳ್ಕೊಂಡ್ರಿ? ಗಣಿತದ ಉಪಯೋಗ ಎಲ್ಲೆಲ್ಲದಾವ ನೋಡ್ರಿ, ಎಷ್ಟದಾವು ಗಣಿತದ ಉಪಯೋಗ, ಮತ್ತೆ ಎಂತೆಂತಹ ಕ್ಷೇತ್ರದೊಳಗದಾವು ಗಣಿತದ ಉಪಯೋಗ ನೋಡ್ಕೊಂಡ್ರಿ. ಸೊ ಆದ್ರೆ ಈಗ ಸದ್ಯ ನಿಮಗೆಲ್ಲ ಇಂತ ಎಲ್ಲಾ ಕ್ಷೇತ್ರದೊಳಗೆ ಇದನ್ನ ಉಪಯೋಗಿಸಕ್ ಬರ್ತೈತೆ, ಇನ್ನೂ ಉಪಯೋಗಿಸಕ್ ಬರಂಗಿಲ್ಲ. ನಾವು ಗಣಿತವನ್ನ ಸ್ಟೆಪ್ ಬೈ ಸ್ಟೆಪ್ ಸರಿಯಾಗಿ ಕಲ್ಕೊಂತ ಹೋದಂಗ ಅದ್ರ ಜೊತೆಗೆ ವಿಜ್ಞಾನ ಕಲ್ಕೊಂತ ಹೋದಂಗ ನೀವೆಲ್ಲರೂ ಸಹಿತ ಕಾರ್ ಡಿಸೈನ್ ಮಾಡೋ ಇಂಜಿನಿಯರ್ಸ್ ಆಗ್ಲಿ, ರಾಕೆಟ್ ಡಿಸೈನ್ ಮಾಡೋ ಇಂಜಿನಿಯರ್ಸ್ ಆಗ್ಲಿ, ವಿಮಾನ ಡಿಸೈನ್ ಮಾಡೋ ಇಂಜಿನಿಯರ್ಸ್ ಆಗ್ಲಿ, ನೀವು ಆಗುವಂತಹ ಒಂದು ಡ್ರೀಮ್ ಇಟ್ಕೊಳ್ಬಹುದು. ಸೊ ಗಣಿತ ಬರೀ ಇಂತಹ ದೊಡ್ಡ ದೊಡ್ಡ ಕಡೆಗೆ ಅಷ್ಟೇ ಅಲ್ಲ, ನೀವು ಹೇಳಿದ್ರಲ್ಲ ಡೈಲಿ ಲೈಫ್ ಒಳಗ ಅಲ್ಲೂ ಬರ್ತೈತಿ. ಮತ್ತೆ ಅಲ್ಲಿ ಅನೇಕ ಜನ, ನಾ ಹೇಳಿದಿನಲ್ಲ, ಸ್ಕೂಲಿಗೆ ಹೋಗಲ್ದವ್ರು ಸಹಿತ ಗಣಿತ ಚಲೋತಂಗ್ ಮಾಡ್ತಾರ. ಗಣಿತ ನಮ್ಮೊಳಗ ಐತಿ, ನಿಸರ್ಗದೊಳಗೂ ಗಣಿತ ಐತಿ. ಆಮೇಲೆ ನಾವು ನೋಡೋಣ ನಿಸರ್ಗದೊಳಗೆ ಎಲ್ಲೆಲ್ಲ ಐತಿ, ಹೂಗಳೊಳಗೆ ಐತಿ. ಸನ್ಫ್ಲವರ್ ಐತಲ್ಲ, ಸೂರ್ಯಪಾನ ಹೂ ಐತಲ್ಲ, ಅದು ಬಹಳ ಗಣಿತ ಐತಿ ಅದ್ರೊಳಗೆ. ನಿಮ್ಮ ಆಮೇಲೆ ಅದನ್ನೆಲ್ಲ ಹೇಳ್ತೇನೆ, ಸ್ವಲ್ಪ ಅಡ್ವಾನ್ಸ್ ಗಣಿತ ಐತಿ ಅದ್ರೊಳಗೆ, ಅಷ್ಟು ಸಿಂಪಲ್ ಗಣಿತ ಇಲ್ಲ. ಅದ್ರೊಳಗ ಫಿಬೋನಾಚಿ ಸೀರೀಸ್ ಅಂತ ಬರ್ತೈತಿ, ಅದು ಐತಿ ಅದ್ರೊಳಗೆ. ಸೂರ್ಯಪಾನದೊಳಗೆ ಅದಕ್ಕೆ ಅದು ಅಷ್ಟು ಚಂದ ಕಾಣಿಸ್ತೈತೆ. ಅದ್ರಾಗಿನ ಬೀಜಗಳು ಎಲ್ಲ ನೀವು ನೋಡಿದ್ರೆ ಅಂದ್ರೆ ಸೂರ್ಯಪಾನ ಹೂ ಯಾಕಷ್ಟು ಚಂದ ಕಾಣಿಸ್ತೈತೆ, ಅದ್ರೊಳಗೆ ಬಹಳ ಗಣಿತ ಐತಿ. ಸೊ ನಿಸರ್ಗದೊಳಗೂ ಗಣಿತ ಐತಿ ಎಲ್ಲಾ ಕಡೆಗೆ. ಈ ಗ್ರಹಗಳ ಚಲನೆ, ಸೂರ್ಯನ ಸುತ್ತಲೇ ಏನ್ ಚಲನೆ ಮಾಡ್ತಾವಲ್ಲ ಅದ್ರೊಳಗೂ ಬಹಳ ಗಣಿತ ಐತಿ. ಎಲ್ಲಾ ಕಡೆಗೂ ಆತರ ಗಣಿತ ಐತಿ. ನಾ ಹೇಳಿದ್ ನಿಮ್ಗ ಸಾಲಿ ಕಲಿಲ್ದವ್ರು ಸಹಿತ ಗಣಿತ ಮಾಡ್ತಾರ ಅಂತ ಹೇಳಿ. ಈಗ ನಾನೇ ನೋಡಿದ್ದೇನೆ ಸ್ವಂತ, ಇಲ್ಲೇ ಬೆಳಗಾವ್ ಒಳಗ ಪಲ್ಯದು ತರಾಕ್ ಹೋದಾಗ ಅಜ್ಜಿ ಒಬ್ಬಕಿ ಸಾಲಿಗೂ ಹೋಗಿದ್ಲೋ ಇಲ್ಲೋ ಗೊತ್ತಿಲ್ಲ, ಎಷ್ಟು ಚಲೋ ಗಣಿತ ಮಾಡಾಕತ್ತಿದ್ಲು. ಹೆಂಗ್ ಮಾಡಾಕ್ತಿದ್ರು ನೋಡ್ರಿ, ಅವ್ರಿಗೆ ಗೊತ್ತೂ ಇರಂಗಿಲ್ಲ ಗಣಿತ ಮಾಡಾಕತ್ತಿದ್ದೇವೆ ಅಂತ ಹೇಳಿ. ಈಗ ಆಕಿ ಕಡೆ ಒಂದು ತಕಡಿ ಇತ್ತು, ತಕಡಿ ಒಳಗೆ ಆಕಿ ಕಡೆ ಕಲ್ಲುಗಳು ಎರಡೇ ಇದ್ದು. ಯಾವ್ದು ಒಂದು ಕಿಲೋದೊಂದು ಕಲ್ಲಿತ್ತು, ಒಂದು ಪಾವ್ ಕಿಲೋದ ಕಲ್ಲಿತ್ತು. ಪಾವ್ ಕಿಲೋ ಕಲ್ಲು ಅಂದ್ರೆ ಗೊತ್ತಾಕೈತಿ ನಿಮಗ? ಪಾವ್ ಕಿಲೋ ಅಂದ್ರೆ ಗಿರ್ದಾ ಕಿಲೋ ಅಂದ್ರೆ 250 ಗ್ರಾಮ್. 250 ಗ್ರಾಮ್. ನಾ ಅದನ್ನ ಎಲ್ಲ ಬೇರೆ ಬೇರೆ ಹೆಸರು ಹೇಳ್ತೀನಿ ನೋಡ್ರಿ. ಬೆಂಗಳೂರು ಕಡೆ ಏನಂತಾರ ಅದಕ್ಕ ಕಾಲು ಕೆಜಿ ಅಂತಾರ, ಕಾಲು ಕೆಜಿ. ಗಿರ್ದಾ 1/4 ಕಿಲೋ. ಕಿಲೋದಾಗಿನ 4 ಭಾಗ ಮಾಡಿ 1 ಭಾಗ ತಗೊಂಡ್ರೆ ಎಷ್ಟಿರ್ತೈತಲ್ಲ ಅಷ್ಟು, 250 ಗ್ರಾಮ್. ಅದ್ರದೊಂದು ಇತ್ತು, ಪಾವ್ ಕಿಲೋ ಅಂತ ಕರಿತೀವಿ ನಾವು. ಅದೊಂದು ಕಲ್ಲಿತ್ತು. 1 ಕಿಲೋದೊಂದು ಕಲ್ಲಿತ್ತು. ಈಗ ಏನೋ ಮಾರಾಕತ್ತ ಅಂತಿಕೋರಿಗಕ್ಕಿ ಕಾಳೇನೋ ಯಾವ್ದೋ ಕಾಳು ಮಾರಾಕತ್ತವಳು, ಬೀನ್ಸ್ ಏನೋ ಮಾರಾಕತ್ತಿದವಳು ಪಲ್ಯ. ಅಕ್ಕಿಗೆ ಬರೋಬ್ಬರಿ ಅರ್ಧ ಕಿಲೋ ಯಾರಿಗೊಬ್ಬರಿಗೆ ಕೊಡ್ಬೇಕಾಗಿತ್ತು. ಹೆಂಗ್ ಅಳಿಬಹುದು ನೀವು ವಿಚಾರ ಮಾಡ್ರಿ. ನಿಮ್ ಕಡೆ ತಕಡೆ ಐತಿ, ಒಂದು ಅರ್ಧ ಕಿಲೋ ಹೆಂಗ್ ಕೊಡೋರು? ಕಿಲೋದೊಂದು ಕಲ್ ಐತಿ ನಿಮ್ ಕಡೆ, ಪಾವ್ ಕಿಲೋದೊಂದು ಕಲ್ ಐತಿ. ಅರ್ಧ ಕಿಲೋ. ಹಾ ಹಾ
ಪಾವ್ ಕಿಲೋದನ್ನ 2 ಸಲ ಇಡೋದ್ರಿ. ಪಾವ್ ಕಿಲೋದನ್ನ ತಕಡಿ ಒಳಗ್ ಪಾವ್ ಕಿಲೋ ಐತಲ್ಲ ಅದನ್ನ 2 ಸಲ ನೀವು ತೂಕ ಮಾಡಿ ಹಾಕ್ತೀರ ಅವ್ರ ಚೀಲದಾಗ. ಈಗ ಪೌಣಾ ಕಿಲೋ ಕೊಡ್ಬೇಕು ನಿಮ್ಗ. ಪೌಣಾ ಕಿಲೋ ಅಂದ್ರೆ ಎಷ್ಟು? ಪೌಣಾ ಕಿಲೋ ಅಂದ್ರೆ 750 ಗ್ರಾಮ್. 750 ಗ್ರಾಮ್ ಅಂದ್ರೆ ಏನು? ಅರ್ಧ ಕಿಲೋ. ಅರ್ಧಾದ ಮೇಲೆ ಮತ್ತೆ ಪಾವ್ ಕಿಲೋ ಇರ್ತೈತಿ ಎಕ್ಸ್ಟ್ರಾ. ಹಾ ರೀ. ನೋಡಿ, ಗಿರ್ದಾ ಅಂದ್ರ ಪಾವ್ ಕಿಲೋ, ಆಮೇಲೆ ಅರ್ಧ ಅಂದ್ರ 500 ಗ್ರಾಮ್, ಆಮೇಲೆ ಪೌಣಾ ಅಂದ್ರ 750 ಗ್ರಾಮ್. ಇದು ಸಹಿತ 1 ಕಿಲೋಕ್ಕಿಂತ ಕಡಿಮೆ ಇರ್ತೈತಿ, ನೆನಪಿರ್ಲಿ. 1 ಕಿಲೋಕ್ಕಿಂತ ಕಡಿಮೆನೇ ಇರ್ತೈತಿ. ಅರ್ಧ ಕಿಲೋದ ಮೇಲೆ ಮತ್ತೆ ಪಾವ್ ಕಿಲೋ ಹಾಕಿದ್ರ ಪೌಣಾ ಕಿಲೋ ಆಕೈತಿ. ಎಲ್ಲರಿಗೂ ಅರ್ಥ ಆಯ್ತು? ಪೌಣಾ ಅಂದ್ರ ಮುಕ್ಕಾಲು. ಕನ್ನಡದಾಗ ನಾವು ಮುಕ್ಕಾಲು ಅಂತ ಕರಿತೇವೆ. 3 ಕಾಲು ಕೆಜಿ, 750 ಗ್ರಾಮ್ ಅಷ್ಟು ಕೊಡ್ಬೇಕಾಗೈತಿ. ಈಗ ಆ ಅಜ್ಜಿಗೆ ಏನ್ ಮಾಡ್ಬೋದು? ಹೆಂಗ ಯಾರು ಐತ್ಲಾರಿ ಅದರ್ಲೆ 3 ಸಲ ಮಾಡೋದ್ರಿ ಸರಿ. ಒಂದಿದು ಉಪಾಯ, ಒಂದು ಸಿಂಪಲ್ ಉಪಾಯ ಏನು? ಪಾವ್ ಕಿಲೋದಂಗ 3 ಸಲ ಅಳಿಯೋದು. ಮತ್ತೆ ಯಾವ್ದು ಉಪಾಯ ಹೇಳ್ತೀರಿ? 500 ಒಂದಿಡೋದ್ರಿ, ಮತ್ತೆ 200 ಇಟ್ರಿ. 500 ಇಲ್ಲ. 1 ಕಿಲೋ ಕಲ್ ಐತಿ, ಪಾವ್ ಕಿಲೋ ಕಲ್ ಐತಿ. 1 ಕಿಲೋ ಕಲ್ ಇಟ್ರಿ ಸರ್ 50 ಗ್ರಾಮ್ 250 ಗ್ರಾಮ್ ತೆಗಿಯೋದ್ರಿ. ಹೆಂಗ ತೆಗಿಯೋದ್ರಾಗಿಂದ? ನಮಗ್ ನೋಡಿದ್ರೆ ಗೊತ್ತಾಗುದಿಲ್ಲ. ನೀನ್ ತಕೊಂಡೆ ಅಂತ ತಿಳ್ಕೊ. 1 ಕಿಲೋ ಇಟ್ಟಿ ಮೊದಲ, ಆಮ್ಯಾಗ ಹಂಗ ತಕೊಂಡಿ, ಅದ್ರಾಗಿಂದ ಇಷ್ಟು ತಕೊಂಡಿ. ಅವ್ರ ಗಿರಾಕಿಗಳು ಒಪ್ಪಲಿಕ್ಕಿಲ್ಲ, ಹೆಚ್ಚಿಗೆ ತಕೊಂಡಿ ಅಂದಿರ್ಬೋದು ಅವರು. ಬರೋಬ್ಬರಿ 250 ತೆಗಿಬೇಕು. ಅಥವಾ ಈಗ ಪಾವ್ ಕಿಲೋದಂಗ 3 ಮಾಡಿದ್ರು, ಅದೊಂದು ಕರೆಕ್ಟ್ ಆಯ್ತು, ಲೆಕ್ಕ ಬರೋಬ್ಬರಿ ಐತದ. ಮತ್ ಹೆಂಗ್ ಮಾಡ್ಬೋದು? ನಮ್ಗೀಗ ಅರ್ಧ ಕಿಲೋಗಿಂತ ಸ್ವಲ್ಪ ಬೇಕಾಗೈತ್ರಿ. ಯೋಚನೆ ಮಾಡಿ ಆರಾಮಾಗಿ. ನಮ್ ಕ್ಲಾಸ್ ಲಘು ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. ಗಣಿತದೊಳಗೆ ನೋಡ್ರಿ, ಲಘು ಉತ್ತರ ಕೊಡೋದು ಇಂಪಾರ್ಟೆಂಟ್ ಅಲ್ಲ. ಆಳವಾದ ಯೋಚನೆ ಮಾಡಿ ದೊಡ್ಡ ಸಮಸ್ಯೆಗಳನ್ನ ಬಿಡಿಸಾಕ್ ನಿಮ್ಗೆ ಸಾಮರ್ಥ್ಯ ಬೆಳಿಬೇಕು. ನಿಜವಾದ ಗಣಿತಜ್ಞರು ಕೆಲವೊಬ್ರು ವರ್ಷಗಟ್ಲೆ ಒಂದೇ ಒಂದು ಇನ್ನೂ ಮಟ್ಟ ಯಾವ್ದು ಬಿಡಿಸಲಾಗದಂತ ಸಮಸ್ಯೆ ತಗೊಂಡು ವರ್ಷಗಟ್ಲೆ ಅದ್ರ ಮೇಲೆ ಯೋಚನೆ ಮಾಡ್ತಾರು. ಮನುಕುಲದೊಳಗೆ ಯಾರು ಬಿಡಿಸಿರಂಗಿಲ್ಲ. ಹಿಂದ ನಮ್ಮ ಹಿಸ್ಟ್ರಿ ಒಳಗನ, ಇತಿಹಾಸದೊಳಗೆ ಯಾರು ಬಿಡಿಸದಂತ ಸಮಸ್ಯೆಗಳನ್ನ ತಗೊಂಡು ಬಿಡಿಸಾಕ ಪ್ರಯತ್ನ ಮಾಡ್ತಾರೆ. ಯಾರು? ನಿಜವಾದ ಪೂರ್ತಿ ಗಣಿತಜ್ಞರು. ಅವಾಗ ಅದಕ್ಕೆ ಹೊಸ ಆವಿಷ್ಕಾರ ಅಂತ. ಸೊ ಅದಕ್ಕೆ ನೀವು ಯೋಚನೆ ಮಾಡಕ ಕಲಿಬೇಕು. ಈಗ ನಾವ್ ಏನ್ ಮಾಡೋಣ ಇದ್ರೊಳಗೆ ಅಂತಂದ್ರೆ, ಸಪೋಸ್ ನಿಮ್ಗೆ ತಕಡಿ ಬರೀ ಒಂದೇ ಸಲ ಉಪಯೋಗಿಸೋದೈತೆ ಅಂತ ತಿಳ್ಕೊಂಡು, ಯಾರ್ದೋ ಕಡೆಯಿಂದ ನೀವು ತಕಡಿ ತಗೊಂಡಿದೆ, ಅದಕ್ಕಿಂತ ಮೊದಲು ನೀವು ಹಾಕಿ. ಅದನ್ನ ಹೇಳೋಕ್ಕಿಂತ ಮೊದಲು ಹಂಗ ನೋಡ್ರಿ, ಯೋಚನೆ ಮಾಡ್ರಿ ಏನ್ ಮಾಡ್ಬೋದು. ಆಕ್ಚುಲಿ ಈ ಲೆಕ್ಕ ಹೆಂಗ್ ಮಾಡ್ಬೋದು ನಾವು? ತಕಡಿ ಒಂದೇ ಒಂದ್ಸಲ, ಈಗ 3 ಸಲ ನೀವು ಪಾವ್ ಕಿಲೋದಂಗ ಅಳದ್ರಿ, ಅವಾಗ ಎಷ್ಟು ಸಲ ತಕಡಿ ಉಪಯೋಗಿಸಿದ್ರಿ? 3 ಸಲ ಉಪಯೋಗಿಸಿದ್ರದಲ್ಲ. ಮೊದಲು ಒಂದು ಪಾವ್ ಕಿಲೋ ಇಟ್ರಿ, ಆಮೇಲೆ ಈ ಕಡೆ ಸಾಮಾನು ಹಾಕಿದ್ರಿ, ಪಾವ್ ಕಿಲೋ ಅಳದ್ ಹಾಕಿದ್ರಿ, ಮತ್ತೊಂದ್ಸಲ ಪಾವ್ ಕಿಲೋ ಇಟ್ರಿ, ಅಳದ್ ಹಾಕಿದ್ರಿ, ಮತ್ತೊಂದ್ಸಲ ಪಾವ್ ಕಿಲೋ ಇಟ್ರಿ, ಅಳದ್ ಹಾಕಿದ್ರಿ. ಹಿಂಗ 3 ಸಲ ಹಾಕಿದ್ರಿ. ಮತ್ತೇನ್ ಮಾಡ್ಬೋದು? 2 ಸಲ ಅಳಿಯೋದು ಒಂದು ಟೆಕ್ನಿಕ್ ಐತಿ ನೋಡ್ರಿ. 2 ಸಲ ಅಳಿಯೋದು ಒಂದು ಟೆಕ್ನಿಕ್ ಐತಿ. 2 ಸಲ ಅಳದ್ರಾಗ ಆಗೋಕೈತಿ. ಯಾರೋ ಒಬ್ರು ಹೇಳಿದ್ರು ನಿನ್ನೆ. ಹಾ, ಹಲೋ ಸರಿ. ಅದ ಪಾವ್ ಕಿಲೋ ಅದಿತ್ತಲ್ಲ ರೀ, ಅದ ಭಾಜಿ ಕಲ್ಲಿಟ್ಟ ಜಗದಾಗ ಇಡೋದ್ರಿ, ಮತ್ರಿ ಅದ ಭಾಜಿ ಮತ್ ಚೆಕ್ ಮಾಡೋದ್ರಿ. ವೆರಿ ಗುಡ್. ನೋಡ್ರಿ ಇದಕ್ಕೆ ಎಷ್ಟು ಬೇಕಾದ್ರು? ಈಗ ಯಾರು ಹೇಳಿದ್ರಿ? ವೇದಾಂತ್ ಎಷ್ಟು ಸಲ ತೂಕ ಮಾಡ್ಬೇಕಾತ್ ನಿಮಗೆ ಇದಕ್ಕ? 2 ಸಲ ರೀ. 2 ಸಲ. ಏನ್ ಹೇಳಿದ ವೇದಾಂತ ಏನ್ ಹೇಳಿದ ಅಂದ್ರ, ಮೊದಲ ಪಾವ್ ಕಿಲೋ ಕಲ್ಲಿಡ್ರಿ ಒಂದ್ ತಕಡಿ ಒಳಗ, ಆಮೇಲೆ ಇನ್ನೊಂದ್ ಕಡೆಗೆ ಬಾಜಿ ಹಾಕ್ರಿ. ಎಷ್ಟಾತೀಗ ಸಮ ಆತ್ಕೊಳ್ಳೆ ಎಷ್ಟಾಯ್ತದು? ಬಾಜಿ ಎಷ್ಟದೈತಿ? ಪಾವ್ ಕಿಲೋದೈತಿ, ಗೊತ್ತೈತಿ. ಆ ಬಾಜಿನ ಏನ್ ಮಾಡಿದ? ಮತ್ತೆ ಈ ಕಡೆ ತಕಡಿ ಒಳಗೆ ಹಾಕಿದ. ಕನ್ಸಕ್ತಿ ನಾನು ಹೇಳೋದು ಕನ್ಸಕ್ತಿ ನಿಮ್ಗೆ? ಈ ಕಡೆ ತಕಡಿ ಒಳಗೆ ಹಾಕಿದ. ಪಾವ್ ಕಿಲೋ ಕಲ್ ಜೋಡಿಗನೆ ಇಟ್ಟ ಆ ಬಾಜಿನೂ ಸಹಿತ. ಅವಾಗ ಅದೆಷ್ಟಾಯ್ತು? ಅದ್ರ ಭಾರ ಎಷ್ಟೈತಿ? ಅರ್ಧ ಕಿಲೋ ಐತಿ ಇವಾಗ, ಹೌದಲ್ಲ? ಆಮೇಲೆ ಮತ್ತೇನ್ ಮಾಡಿದ? ಈಗ ಈ ಕಡೆ ತಕಡಿ ಒಳಗ ಮತ್ತೆ ಬಾಜಿ ಹಾಕಿದ, ತೂಕ ಮಾಡಿದ ಸಮ ಆಗೋಂಗ. ಅಂದ್ರ ಆ ಬಾಜಿ ಎಷ್ಟೈತಿ ಈಗ? ಅರ್ಧ ಕಿಲೋದೈತಿ. ಹಾ, ಈ ಅರ್ಧ ಮತ್ತದು ಮೊದಲು ಪಾವ್ ಕೆಜಿ ಮಾಡಿ ನೀವು ಆ ಪಾವ್ ಕಿಲೋ ಕಲ್ ಜೋಡಿ ಇಟ್ಕೊಂಡಿದ್ರಲ್ಲ, ಆ ಪಲ್ಲೆ 2 ಕೂಡಿ ಕೊಟ್ಟು ಬಿಡ್ರಿ, ಬರೋಬ್ಬರಿ ಪೌಣಾ ಕಿಲೋ ಆಯ್ತಲ್ಲ. 2 ಸಲ ತೂಕ ಮಾಡಿದ ನೋಡ್ರಿ ವೇದಾಂತ. ಅರ್ಥ ಆಯ್ತಿದೆ ಎಲ್ಲರಿಗೂ? ಯಾರಿಗಾರು ತಿಳಿದಿಲ್ಲ ಅಂದ್ರೆ ಹೇಳ್ಬೇಕು. ಹಾ ರೀ. ಹೆಂಗ್ ತಿಳಿತ ಎಲ್ಲರಿಗೂ? ಇದನ್ನ ನೀವು ಮಾಡೋದು. ವೆರಿ ಗುಡ್. ನೋಡ್ರಿ, ಸೊ ಈಗ 2 ಸಲ ಅವನು ಬರೀ 2 ಸಲ ಬಳಸ್ತಾ. ಈಗ ನಿಮ್ಗೆ ತಕಡಿ ಎಷ್ಟು ಸಲ ಬಳಸ್ತಾರ ನೀವು ಅಷ್ಟು ಸಲ ರೊಕ್ಕ ಕೊಡೋದೈತಿ ಯಾರಿಗೋ ಒಬ್ಬರಿಗೆ. ಯಾಕಂದ್ರೆ ಬಾಡಿಗೆ ತಗೊಂಬಂದ್ರೆ ನೀವು ತಕಡಿ. ಇದು ಆಕ್ಚುಲಿ ಹಂಗಿರುದಿಲ್ಲ. ಆಕ್ಚುಲಿ ಪ್ಯಾಟಾಗೇನು ನಿಮಗೆ ತಕಡಿ ಬೇಕಾದಂಗೆ ಯಾರು ಬಾಜುಕಿನವ್ರು ಫ್ರೀ ಕೊಡ್ತಾರ ನಮ್ಗೆ. ಆದ್ರೆ ಇದನ್ನ ಯಾಕೆ ನಾನು ನಿಮ್ಗೆ ಹೇಳಾಕತ್ತೀನಿ ಅಂತಂದ್ರ, ಇಂಥದನ್ನ ಲೆಕ್ಕ ಬೇರೆ ಕಡೆ ಬರ್ತೈತಿ. ಉದಾಹರಣೆಗೆ ನಮ್ಮ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಒಳಗ ನಮಗೆ ಒಳಗಡೆ ಕಂಪ್ಯೂಟರ್ ಒಳಗಡೆ ಚಿಪ್ ಇರ್ತಾವ, ಮೈಕ್ರೋ ಪ್ರೊಸೆಸರ್ ಅಂತ ಕರಿತೇವೆ. ಅವತ್ತದ ಟೆಸ್ಟಿಂಗ್ ಒಳಗ ಆ ಟೆಸ್ಟ್ ಮಾಡ್ಬೇಕಾದ್ರೆ ಇವೆರಡು ಸಮ ಅದಾವ. ಇಲ್ಲಿ ಹೆಂಗ್ ನಾವು ಇಲ್ಲಿ ತೂಕ ನೋಡ್ತೇವಲ್ಲ, ಅಲ್ಲಿ ತೂಕ ನೋಡಂಗಿಲ್ಲ.
ಅಲ್ಲಿ ತೂಕ ನೋಡಂಗಿಲ್ಲ, ಮೈಕ್ರೋ ಪ್ರೊಸೆಸರ್ಗಳು ಚಿಪ್ಗಳು ತೂಕ ನೋಡಂಗಿಲ್ಲ. ಆದ್ರೆ ಇವೆರಡೂ ಸೇಮ್ ಅದಾವಿಲ್ಲೋ ಅಂತ ಚೆಕ್ ಮಾಡೋಕ ಒಂದು ಮಷೀನ್ ಒಳಗೆ ಹಾಕ್ತೀವಿ. ಆ ಮಷೀನ್ ಬಳಸೋದು ಬಹಳ ಕಾಸ್ಟ್ಲಿ ಇರ್ತೈತಿ, ಬಹಳ ಟೈಮ್ ತಗೋತೈತಿ. ಸೊ ನಾನು ಅತ್ಯಂತ ಕಡಿಮೆ ಸಲ ಅದನ್ನ ಬಳಸೋದು ಕೆಲಸ ಇರ್ತೈತೆ. ಅದು ಇದ್ರ ಗತೆನೆ. ಆದ್ರೆ ನಿಮಗೆ ತಿಳಿಲಿ ಅಂತ ಈಗ ಸತ್ಯನ ಏನ್ ಮಾಡಕತ್ತೀನಿ, ಬಾಜಿದು ತಕಡಿದು ಉದಾಹರಣೆ ತಗೊಳಕತ್ತೀನಿ. ಯಾರು ಮಾತಾಡ್ತಿಲ್ಲ ಮ್ಯೂಟ್ ಆಗಿದ್ರಿ, ಯಾರ್ದು ಸೌಂಡ್ ಬರಾಕತ್ತೈತಿ ದಯವಿಟ್ಟು. ಸೊ ನೋಡ್ರಿ, ಬಾಜಿದು ಮತ್ತೆ ತಕಡಿದು ಯಾಕೆ ನಾನು ಉದಾಹರಣೆಗೆ ತಗೊಂಡಿದ್ದೀನಿ. ಇದು ಬಾಜಿ ತಕಡಿದ ನಾವು ಲೆಕ್ಕ ಮಾಡ್ತೀವಂತಲ್ಲ, ನೀವು ಇಂಜಿನಿಯರ್ ಆದ್ಮೇಲೆ ಬೇರೆ ತರದ ಲೆಕ್ಕ ಬರ್ತೈತಿ. ಆದ್ರ ಅದರ ಪರಿಹಾರ, ಅದರ ಐಡಿಯಾ ಏನಿರ್ತೈತಲ್ಲ, ಅದು ಈ ಬಾಜಿ ಮತ್ತು ತಕಡಿ ಒಳಗನ ಐತಿ ಅದರ ಐಡಿಯಾ. ಈಗ ಎಲ್ಲರೂ ಏನ್ ಮಾಡ್ಬೇಕು, ಸ್ವಲ್ಪ ಯೋಚನೆ ಮಾಡ್ಬೇಕು. ಈಗ ಅವ್ನು 2 ಸಲ ತೂಕ ಮಾಡೋದು ಒಂದು ಉದಾಹರಣೆ ಕೊಟ್ಟ, ಒಂದು ಐಡಿಯಾ ಕೊಟ್ಟ ವೇದಾಂತ್. ಈಗ ನೀವು ಸಾವಕಾಶ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ರಿ. ಒಂದೇ ಒಂದು ಸಲ ತಕಡಿ ಉಪಯೋಗಿಸಿ ನೀವು ಇದನ್ನ ಪೌಣ ಕಿಲೋ ಮಾಡ್ಕೊಡ್ಬೇಕು. ಒಂದೇ ಸಲ ತಕಡಿ ಉಪಯೋಗಿಸಿ ಪೌಣ ಕಿಲೋ ಮಾಡ್ಕೊಡ್ಬೇಕು. ಯಾರಿಗೆ ಲೆಕ್ಕ ಅದು ನೋಡ್ರಿ, ಯಾರನ್ನು ಕೇಳಕ್ ಹೋಗ್ಬೇಡ್ರಿ, ಏನು ಮಾಡಕ್ ಹೋಗ್ಬೇಡ್ರಿ. ಜಸ್ಟ್ ನೀವು ಕಣ್ಣು ಒಂದು ಮ್ಯಾಜಿಕ್ ಆಕೈತಿ ನೋಡ್ರಿ, ನಾ ತೋರಿಸ್ತೇನೆ ನಿಮ್ಗೆ. ಒಂದೇ ಸಲ ತಕಡಿ ಉಪಯೋಗಿಸ್ಬೇಕು, ಪೌಣ ಕಿಲೋ ಅಳದು ಕೊಡ್ಬೇಕು, ಒಂದೇ ಸಲ ತಕಡಿ ಉಪಯೋಗಿಸಿ. ಯಾರಿಗೆ ಬರ್ತೈತಲ್ಲ ನಂಗೆ ಬಂತ್ರಿ ಅಂತ ಹೇಳ್ಬೇಕಷ್ಟೇ ನೀವು. ಯೋಚನೆ ಮಾಡ್ರಿ, ನಿಮ್ಮಷ್ಟಕ್ಕೆ ನೀವು ಕಣ್ ಮುಚ್ಕೊಂಡು ಯೋಚನೆ ಮಾಡ್ರಿ. ಬಂತ್ರಿ ಅಂತ ಅಷ್ಟೇ ಹೇಳ್ಬೇಕು. ಎಲ್ಲಾರ್ದು ಆದ್ಮೇಲೆ ನಾ ನೋಡೋಣ. ಪ್ರಶ್ನೆ ತಿಳಿತಲ್ಲ? ಒಂದೇ ಸಲ ತಕಡಿ ಉಪಯೋಗಿಸಿ ಪೌಣ ಕಿಲೋ ಅಳದು ಕೊಡ್ಬೇಕು. ಸರಿ, ಪೌಣ ಕಿಲೋ ಅಂದ್ರೆ 750 ಗ್ರಾಮ್ ರೀ. 750 ಗ್ರಾಮ್, ಅರ್ಧ ಕಿಲೋ ಮೇಲೆ ಮತ್ತು ಪಾವು ಕಿಲೋ. ನೀವು ತಕಡಿ ಅರ್ಧ ಕಡೆ ತಗೊಂಡಿದ್ದಾರೆ ಅವ್ರ ಕಡೆ, ಅವ್ರು ಹೇಳಿದಾರೆ ಬರೀ ಒಂದೇ ಸಲ ಉಪಯೋಗಿಸೋದು ನೀವು ತಕಡಿ ಅಂತ. ಪ್ರಶ್ನೆ ತಿಳಿದಿರ್ಲಿಲ್ಲ ಅಂದ್ರೆ ಕೇಳ್ಬೋದು. ಈಗ ನೀವು ಹೆಂಗ್ ಪೌಣ ಕಿಲೋ ಅಂದ್ರೆ ಗೊತ್ತಾಗ್ಲಿಲ್ಲ ಅಂತ ಕೇಳಿದ್ರಲ್ಲ, ಹಂಗ ಪ್ರಶ್ನೆ ತಿಳಿದಿರ್ಲಿಲ್ಲ ಅಂದ್ರೆ ನೀವು ಕೇಳ್ಬೋದು. ನಿಮ್ಮಷ್ಟಕ್ಕೆ ನೀವು ಯೋಚನೆ ಮಾಡ್ರಿ, ಬರ್ತೈತದು. ಗೂಗಲ್ ಅದು ನೋಡಾಕ ಹೋಗೋದಾಗ್ಲಿ ಅಥವಾ ಯಾರಿಗ ಕೇಳೋದಾಗ್ಲಿ ಬೇಕಾಗಿಲ್ಲ. ಸರಿ. ಬಂತು? ಬಂದ್ರೆ ಉತ್ತರ ಹೇಳಕ್ ಹೋಗ್ಬೇಡ್ರಿ, ಬಂದ್ರ ಅಷ್ಟೇ ನೀವು ಇರ್ರಿ. ಎಲ್ಲಾರ್ಗು ಬರ್ತೈತಿ ನೋಡ್ರಿ, ಗ್ಯಾರಂಟಿನ ಕೊಡ್ತೇನೆ ನಿಮ್ಗೆ, ಎಲ್ಲರಿಗೂ ಬರ್ತೈತಿ. ಒಬ್ಬರಿಗೆಲ್ಲ ಎಲ್ಲಾರ್ಗು ಬರ್ತೈತಿ. ಮ್ಯಾಜಿಕ್ ಆಕೈತಿ ನೋಡ್ರಿ. ಜಸ್ಟ್ ನೀವು ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ರಿ, ಬರ್ತೈತಿ. ಪೌಣ ಕಿಲೋ ಕಾಯಿ ಪಲ್ಯ ಅಳದು ಕೊಡ್ಬೇಕಾಗಿತ್ತು ನಿಮ್ಗ. 1 ಕಿಲೋದ ಕಲ್ಲೈತಿ, ಪಾವು ಕಿಲೋದ ಕಲ್ಲೈತಿ ನಮ್ ಕಡೆಗೆ. ಒಂದೇ ಸಲ ತಕಡಿ ಉಪಯೋಗಿಸಿ ಮಾಡ್ಬೇಕು. ನಿಮ್ಮಷ್ಟಕ್ಕೆ ನೀವೇ ಯೋಚನೆ ಮಾಡ್ರಿ. ನೋಡ್ರಿ, ನಾನ್ ನಿಮ್ಗೆ ಅದೇ ಮ್ಯಾಜಿಕ್ ತೋರಿಸ್ಬೇಕೀಗ. ಉತ್ತರ ಇಂಪಾರ್ಟೆಂಟ್ ಅಲ್ಲ ನನಗೆ, ನೀವು ಕೊಡೋ ಉತ್ತರ ಇಂಪಾರ್ಟೆಂಟ್ ಅಲ್ಲ. ನೀವು ಯೋಚನೆ ಮಾಡೋದು ಬಹಳ ಇಂಪಾರ್ಟೆಂಟ್, ವಿಚಾರ ಮಾಡೋದು ಬಹಳ ಇಂಪಾರ್ಟೆಂಟ್. ಮನಸ್ಸನ್ನ ಅಂತರ್ಗತ ಮಾಡ್ಕೊಂಡು ಯೋಚನೆ ಮಾಡ್ರಿ, ಕಣ್ಣು ಮುಚ್ಕೊಂಡು. ಸರ್ ಬಂತ್ರಿ. ಓಕೆ, ವೇದಾಂತಿಗೆ ಬಂತು, ಇಬ್ಬರಿಗೆ ಬಂತು, ಎಲ್ಲರಿಗೂ ಬರ್ತೈತಿ ನೋಡ್ರಿ. ಈಗ ಮ್ಯಾಜಿಕ್ ನೋಡ್ರಿ, ಈಗ ಎಲ್ಲರಿಗೂ ಬರ್ತೈತಿ. ನಾ ಹೇಳಿದಷ್ಟ ನೀವು ಮಾಡ್ಬೇಕು. ಕಣ್ಣು ಮುಚ್ಕೊಳ್ರಿ, ಈ ಪ್ರಶ್ನೆ ಅದ್ರ ಬಗ್ಗೆ ನೀವೇ ಯೋಚನೆ ಮಾಡ್ರಿ. ಸರಿ, ಬಂತ್ರಿ. ಗುಡ್. ಸರಿ ಬಂತ್ರಿ. ಗುಡ್ ಗುಡ್ ಗುಡ್. ಎಲ್ಲರಿಗೂ ಬರ್ತೈತಿ ನೋಡೋಣ, ವೇಟ್ ಮಾಡೋಣ. ಎಲ್ಲರಿಗೂ ಬರ್ತೈತಿ. ಸರಿ ಬಂತ್ರಿ. ಬಂತು. ಗುಡ್, ಸರಿ ಬಂತ್ರಿ. ವೆರಿ ಗುಡ್. ಎಲ್ಲರಿಗೂ ಬರ್ತೈತಿ. 1 ಕಿಲೋ ಕಲ್ಲೈತಿ, ಪಾವು ಕಿಲೋ ಕಲ್ಲೈತಿ. ಈ 2 ಕಲ್ಲುಗಳನ್ನ ನೀವು ಒಮ್ಮೆನೂ ಬಳಸಬಹುದು, ಒಮ್ಮೆ ಉಪಯೋಗಿಸ್ಕೋಬಹುದು. ಅವ್ನ 2 ಕಲ್ಲುಗಳನ್ನ ನೀವು ಎಲ್ಲರಿಗೂ ಬರ್ತೈತಿ. ಯೋಚನೆ ಮಾಡ್ರಿ. ಸರಿ ಬಂತ್ರಿ. ಗುಡ್ ಗುಡ್. ಯಾರ್ಯಾರಿಗೆ ಬಂತು ನೀವು ಹ್ಯಾಂಡ್ ರೇಸ್ ಮಾಡ್ರಿ, ನನಗೆ ಗೊತ್ತಾಗ್ತೈತಿ ಯಾರ್ಯಾರು ಬಂತು. ಅಲ್ಲಿ ರೇಸ್ ಹ್ಯಾಂಡ್ ಅಂತ ಐತ್ಲ. ಸರಿ ಬಂತ್ರಿ. ಗುಡ್. ಪ್ರಶ್ನೆ ಯಾರಿಗಾದ್ರೂ ಅರ್ಥ ಆಗಿಲ್ಲ? ಪೌಣ ಕಿಲೋ ಅಳದು ಕೊಡೋದೈತಿ ನಮ್ಗೆ. ತಕಡಿ ಒಂದೇ ಸಲ ಉಪಯೋಗಿಸ್ಕೋಬೇಕು. ಕಿಲೋದು ಪಾವು ಕಿಲೋದು ಕಲ್ಲೈತಿ. ಸರಿ, ಪೌಣ ಕಿಲೋ ಅಂದ್ರೆ 175 ಗ್ರಾಮ್ ರೀ. ಅಲ್ಲ, 750 ಗ್ರಾಮ್. 1 ಕಿಲೋಕ ಪಾವು ಕಿಲೋ ಕಡಿಮೆ. 1 ಕಿಲೋಕ್ಕಿಂತ ಪಾವು ಕಿಲೋ ಕಡಿಮೆ. ನೋಡ್ರಿ, ಹಚ್ಚಾನ ಹುಡುಗರಿಗೆ ಬಂದ್ಬಿಟ್ಟೈತಿ ಆಲ್ಮೋಸ್ಟ್ ಎಲ್ಲರಿಗೂ. ಎಷ್ಟು ಮಂದಿಗೆ? 8-9 ಮಂದಿಗೆ ಬಂದೈತಿ. ಎಲ್ಲಿಂದ ಬಂತಿದ್ದು ಉತ್ತರ ನೋಡೋಣ. ಈಗ ಮೊದಲ
ದೊಡ್ಡಶೆನಟ್ಟಿ ಹೇಳ್ತಿ ಏನ್ ಬಂತು ನಿಂದು ಉತ್ತರ ಹೆಂಗ್ ಮಾಡಿದಿ ನೀನು? ಹೇಳ್ತೇನ್ರಿ ಸರಿ. ಹಾ ಹೇಳು. ತಕಡಿ ತಗೋರದ್ರಿ, ಒಂದ್ ಸೈಡ್ 1 ಕಿಲೋದ್ ಕಲ್ ಹಾಕೋದ್ರಿ, ಒಂದ್ ಸೈಡ್ 1/2 ಕಿಲೋದ್ ಕಲ್ ಹಾಕೋದ್ರಿ, ಅವೆರಡು ಸಮ ಮಾಡ್ರಿ, ಕಾಯಿಪಲ್ಲೆ ಹಾಕೋದ್ರಿ. ವೆರಿ ಗುಡ್, ಎಕ್ಸಲೆಂಟ್. ಹೌದಲ್ಲ, ಎಲ್ಲಾರ್ಗು ಇದ ಬಂತು ಉತ್ತರ? ತಕಡಿ ಒಳಗ ಏನ್ ಮಾಡಿದ್ಲು? 1 ಕಿಲೋ ಕಲ್ಲ ಒಂದ್ ಕಡೆ ಇಟ್ಲು, ಇನ್ನೊಂದ್ ಕಡೆಗೆ 1/2 ಕಿಲೋ ಕಲ್ ಇಟ್ಲು. ಆಮ್ಯಾಗ ಏನ್ ಮಾಡಿದ್ಲು? ಸಮ ಆಗೋ ಮಟ, ಮತ್ ಇನ್ನು ಯಾರು ಜೀವನ ಹಾಕತ್ತಾರ ಈಗ? ಸಮ ಆಗೋ ಮಟ ಏನ್ ಮಾಡಿದ್ರು? ನಂಗೂ ಬಂದೈತ್ರಿ ಸರ್. ಪಲ್ಯ ಹಾಕೊಂತ ಹೋಗ್ಬಿಡೋದು 1/2 ಕಿಲೋ ಸೈಡ್. ಹೌದಾ? ಅವಾಗ ಪಲ್ಯ ಎಷ್ಟಿರ್ತೈತಿ? ಬರೋಬ್ಬರಿ 4 ಕಿಲೋ ಇರ್ತೈತಿ ನೋಡ್ರಿ. ಕರೆಕ್ಟ್? ಇಲ್ಲಿ ಯಾವ ಕ್ರಿಯೆ ಉಪಯೋಗಿಸ್ತೀವಿ ನಾವು? ಬಹಳ ಸಿಂಪಲ್ ಕ್ರಿಯೆ ಉಪಯೋಗಿಸ್ತೀವಿ ನಾವು. 2ನೇ ತಕ್ಕ ಕಲ್ತಿರ್ತೀರಿ ನೀವು. ವ್ಯವಕಲನ ಕ್ರಿಯೆ ಉಪಯೋಗಿಸ್ತೀವಿ. 1 ಕಿಲೋದೊಳಗ 1/2 ಕಿಲೋ ಕಳೆದ್ರ 1/4 ಕಿಲೋ. ಇದನ್ನ ನಾನು ಮತ್ತೆ ಹೇಳಾಕತ್ತಿದ್ನಿ. ಆಕ್ಚುಲಿ ವ್ಯವಕಲನ ಕ್ರಿಯೆ ಏನು ಬಹಳ ಕಾಂಪ್ಲಿಕೇಟೆಡ್ ಅಲ್ಲ, ಬಹಳ ಸಿಂಪಲ್. ಅದು 2ನೇ ತಕ್ಕ ಕಲ್ತಿರ್ತಾರ. ಆದ್ರ ವ್ಯವಕಲನ ಕ್ರಿಯೆಯನ್ನ ಬರೋಬ್ಬರಿ ಉಪಯೋಗಿಸಾಕ್ ನೋಡ್ರಿ ಎಷ್ಟು ಟೈಮ್ ಹತ್ತೋ ಇಲ್ವೋ. ಆದ್ರೆ ವ್ಯವಕಲನ ಕ್ರಿಯೆ ಬಹಳ ಸಿಂಪಲ್ ಐತಿ. ಆದ್ರೆ ಇಲ್ಲಿ ವ್ಯವಕಲನ ಕ್ರಿಯೆಯನ್ನು ಉಪಯೋಗಿಸೋದು ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಇತ್ತು. ಮತ್ ಮಜಾ ನೋಡ್ರಿ. ಇಲ್ಲಿ ಮ್ಯಾಜಿಕ್ ಆತು, ಒಂದು ದೊಡ್ಡ ಮ್ಯಾಜಿಕ್ ಆತು. ಏನ್ ಮ್ಯಾಜಿಕ್ ಆತು? ಏನ್ ಅನಿಸ್ತು ನಿಮ್ಗೆ? ಏನ್ ಮ್ಯಾಜಿಕ್ ಆತು ಇಲ್ಲಿ? ಉತ್ತರ ಎಲ್ಲಿಂದ ಬಂತು? ನಾ ಹೇಳಿದ್ನಿ ನಿಮ್ಗೆ ಉತ್ತರ? ಇಲ್ರಿ, ನಮ್ಮಿಂದ. ಹಾ, ಬುಕ್ನ್ಯಾಗ ನೋಡಿದ್ರಿ? ಇಲ್ಲ. ನಿಮ್ ಪಾಲಕರನ್ನ, ಅಣ್ಣನ ಯಾರ ಕೇಳಿದ್ರಿ? ಇಲ್ಲ. ಗೂಗಲ್ ನೋಡಿದ್ರಿ? ಇಲ್ಲ. ಎಲ್ಲಿಂದ ಬಂತು ಉತ್ತರ? ಇದು ಮೈಂಡ್ನಾಗಿಂದ ಬಂತು. ಅಂದ್ಮೇಲೆ ಗಣಿತ ಎಲ್ಲೈತಿ? ಎಲ್ಲ ಇಲ್ಲೈತಿ. ಅದಕ್ಕೆ ಸ್ವಾಮಿ ವಿವೇಕಾನಂದ್ರ ಏನ್ ಹೇಳಿದ್ರ ಅಂತಂದ್ರ, ಎಲ್ಲಾ ಜ್ಞಾನ ನಿಮ್ಮೊಳಗನ ಐತಿ, ನೀವ್ ಅದನ್ನ ಹೊರಗೆ ತೆಗಿಬೇಕಷ್ಟ. ಸೊ ಇದು ನಿಜವಾದ ಗಣಿತ. ನೀವು ಏನ್ ಹಿಂಗ ನೀವು ಯೋಚನೆ ಮಾಡಕ್ ಕಲಿತ್ರಿ ಅಂತಂದ್ರೆ, ನೀವು ವಿಜ್ಞಾನಿಗಳು, ಇಂಜಿನಿಯರ್ ಆಗೋದ್ರೊಳಗ ಯಾವ್ದೇ ರೀತಿ ಸಂಶಯ ಇಲ್ಲ. ಗಣಿತವನ್ನ ಹಿಂಗ ಮಾಡ್ಬೇಕು. ಗಣಿತ ಅಂದ್ರೆ ಬರೀ ಫಾರ್ಮುಲಾ ಕೊಟ್ಟದನ್ನ ಬೈಪಾಟ್ ಮಾಡಿ ಅದ್ರೊಳಗೆ ಬೆಲೆ ತುಂಬಿ ಉತ್ತರ ತೆಗಿಯೋದಲ್ಲ. ಲಘು 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 ಲೆಕ್ಕ ಹಾಕೋದಲ್ಲ. ಲಘು ಲಘು ಗುಣಾಕಾರ, ಲಘು ಲಘು ಭಾಗಾಕಾರ ಮಾಡಕ್ಕೇನು ಕ್ಯಾಲ್ಕುಲೇಟರ್ ಸಹಿತ ಬರ್ತೈತೆ. ಅದಕ್ಕೇನು ಮನುಷ್ಯ ಬೇಕಾಗಿಲ್ಲ. 2348 ಗುಣಾಕಾರ 3 ಪಟ 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 ಮಾಡಕ್ ಅದು ಮಾಡಕ್ ಬರ್ಬೇಕು. ಆದ್ರೆ ಅದು ನಿಜವಾದ ಗಣಿತ ಅಲ್ಲ. ನಿಜವಾದ ಗಣಿತ ಅಂದ್ರೆ ನಿಮ್ಮ ಗಣಿತವನ್ನ ಉಪಯೋಗಿಸಕ ಕಲ್ಕೋಬೇಕು. ಯಾಕಂದ್ರೆ ನೀವು ನಾಳೆ ನಿಜ ಜೀವನದೊಳಗೆ ಇಂಜಿನಿಯರ್ ಆದ್ರೆ ಗಣಿತ ಹಿಂಗೆ ಯಾರು ಕೊಡಂಗಿಲ್ಲ. ಇದನ್ನ ಗುಣಾಕಾರ ಮಾಡಿ ಕೊಡಪ್ಪ ಅಂತ ಯಾರು ಬರಂಗಿಲ್ಲ. ಯಾಕಂದ್ರೆ ಅದನ್ನ ಕ್ಯಾಲ್ಕುಲೇಟರ್ ಮಾಡಕ್ ಕ್ಯಾಲ್ಕುಲೇಟರ್ಗಳು ಅದಾವು, ಕಂಪ್ಯೂಟರ್ಗಳು ಅದಾವು, ಎಲ್ಲಾ ಮಾಡ್ತಾವ. ಆದ್ರೆ ಇದೇ ಲೆಕ್ಕ, ಈಗ ನಾ ಈಗೇನ್ ಲೆಕ್ಕ ಹೇಳಿದ್ನಲ್ಲ, ಈ ಲೆಕ್ಕನ ಪಲ್ಯದ ಲೆಕ್ಕ ಹೇಳಿದ್ನಲ್ಲ, ಇದನ್ನ ಕ್ಯಾಲ್ಕುಲೇಟರ್ ಕೊಟ್ಟಿದ್ದಂದ್ರೆ ಮಾಡಿಬಿಡ್ತಿತ್ತೇನೋ, ತಂತಾನ ಹಿಂಗ್ ಮಾಡ್ಬೇಕ್ರಿ ಅಂತ ಐಡಿಯಾ ಹಾಕ್ತಿತ್ತೇನೋದು ಇಲ್ಲ. ಈ ಐಡಿಯಾ ಹಾಕೋದೈತಲ್ಲ, ಗಣಿತವನ್ನ ಹೆಂಗ್ ಉಪಯೋಗಿಸ್ಬೇಕು ಅನ್ನೋದು ಐಡಿಯಾ ಹಾಕೋದೈತಲ್ಲ, ಇದು ಇಂಜಿನಿಯರ್ಗಳಾಗ್ಲಿ ವಿಜ್ಞಾನಿಗಳಾಗ್ಲಿ ಮಾಡುವಂತ ಕೆಲಸ. ಇದನ್ನ ನೀವು ಕಲಿಬೇಕು. ಇದನ್ನ ನೀವು ಕೇವಲ ಬರೀ ಅದ್ರ ಉತ್ತರ ಗೂಗಲ್ ಸರ್ಚ್ ಮಾಡಿದ್ರಿ, ಬರೀ ನೀವು ಇನ್ನೊಬ್ಬರನ್ನ ಕೇಳಿದ್ರಿ ಅಂದ್ರೆ ಬರಂಗಿಲ್ಲ. ಇದನ್ನ ನೀವು ಸ್ವಂತ ಮಾಡ್ಬೇಕು. ಸ್ವಂತ ಮಾಡಿದಾಗ ಬರೋದು ಇದು. ಅದಕ್ಕೆ ಈ ಕ್ಲಾಸ್ ಒಳಗೆ ನೀವು ಒಂದು ವಿಷಯ ನೆನ್ಪಿಟ್ಕೋಬೇಕು. ಇನ್ನು ಮುಂದೆ ಈ ಕ್ಲಾಸ್ ಹೋಗ್ತಾ ಕೂತಿರ್ತೇನಲ್ಲ, ನೀವು ಏನೇ ಮಾಡಿದ್ರು ಸ್ವಂತ ಬೇರೆದವ್ರು ಮಾಡಕ್ ಕೊಟ್ಟು ನಾನ್ ಮಾಡ್ತೀನಿ, ನಾನು ಯೋಚನೆ ಮಾಡ್ತೀನಿ ಅಂತ ಹೇಳ್ಬೇಕು. ನಾನು ವಿಚಾರ ಮಾಡ್ತೇನ್ರಿ. ನಾನು ಹಿಂದಿನ ಕ್ಲಾಸ್ ಹುಡುಗರು ಅಂತೀರಿ, ಸರ್ ಲಘು ಉತ್ತರ ಹೇಳ್ಬೇಡ್ರಿ, ಇನ್ನೂ ಸ್ವಲ್ಪ ಯೋಚನೆ ಮಾಡ್ತೀರಿ, ಲಘು ಉತ್ತರ ಹೇಳ್ಬೇಡ್ರಿ, ಇನ್ನೊಂದ್ ಸ್ವಲ್ಪ ಯೋಚನೆ ಮಾಡ್ತೇವ್ರಿ, ಇನ್ನೂ ಸ್ವಲ್ಪ ವಿಚಾರ ಮಾಡ್ತೇವ್ರಿ, ಇನ್ನೂ ಸ್ವಲ್ಪ ಟೈಮ್ ಕೊಡ್ರಿ. ಬೇಕಾದಷ್ಟು ಟೈಮ್ ತಗೊಂಡು ಯೋಚನೆ ಮಾಡ್ಬೇಕು. ಈಗ ನೀವು ಗಡಿಗೆ ಮಾಡೋದು ನೋಡಿದಿರಿ, ಕುಂಬಾರ ಯಾರಾದ್ರು? ಅಲ್ಲಿ ಅವ್ನು ಹೆಂಗ್ ತಿರುಗಿಸ್ತಾನೋ, ಮಣ್ಣಿಟ್ಟಿರ್ತಾನೋ, ಅವ ಹಿಂಗ್ ಹಿಡಿದು ಏನೋ ಗಡಿಗೆ ಮಾಡ್ತಾನ. ನೋಡಕ್ ಬಾಳ ಚಂದ ಅನ್ಸುತ್ತೆ. ನಾ ದಿನಾ ಹೋಗಿ ನೋಡ್ತಿದ್ನಿ ಅವಾಗ ಒಂದ್ಸಲ, ಮೊದಲ ಕಣಬರಗಿ ಒಳಗೆ. ಅದ್ ನೋಡಕ್ ಬಾಳ ಚಂದ ಕಾಣಿಸ್ತಿತ್ತು. ನಂಗೆ ಅನ್ಸಿತ್ತು ದಿನ ನೋಡಿ ನೋಡಿ ನಮಗೂ ಬರ್ತೈತಿ ಅಂತ ಹೇಳಿ. ಬರ್ತೈತಿ ದಿನ ನೀವು ಒಂದು ತಿಂಗಳು ನೋಡಿದ್ರಿ ಅಂತಿಕೋರ್, ದಿನ ಮಾಡೋದು 30 ದಿವಸ ಕಂಟಿನ್ಯೂಸ್ ನೋಡಿದಿರಿ. ನೀವಾಗೇನ ಹೋಗಿ ಹಿಡಿದ್ರೆ ಗಡಿಗೆ ಹಾಕೈತಿ? ಬರೀ ನೋಡೋದ್ರಿಂದ ಬರಂಗಿಲ್ಲ. ಎದರಿಂದ ಬರ್ತೈತಿ ಗಡಿಗೆ ಮಾಡೋದು? ಮಾಡಿದಾಗನ ಕೈ ಎಲ್ಲ ರಾಡಿ ಮಾಡ್ಕೊಂಡ, ಕೈ ಮಣ್ಣು ಮಾಡ್ಕೊಂಡ ಹೋಗಿ ಮಾಡಿದಾಗನ ಬರೋದು. ಹಂಗ ಗಣಿತನು ಸಹಿತ. ಗಣಿತ ನಿಮ್ಗ ಕೇವಲ ಬೈಪಾಟ್ ಮಾಡೋದ್ರಿಂದ ಅಥವಾ ಗೂಗಲ್ ಸರ್ಚ್ ಮಾಡೋದ್ರಿಂದ, ಇನ್ನೊಬ್ಬರನ್ನ ಕೇಳೋದ್ರಿಂದ ಗಣಿತ ನೀವು ಗಣಿತದೊಳಗೂ ಹುಷಾರಾಗಂಗಿಲ್ಲ. ಗಣಿತದೊಳಗೆ ನಿಮ್ಗೆ ಆಗ್ಬೇಕಂದ್ರೆ ನಿಮ್ ತಲೆ ಒಳಗೆ ಐತದು. ಅದನ್ನ ನೀವು ಅದಕ್ಕೆ ಕೆಲಸ ಕೊಡ್ಬೇಕು, ಅದನ್ನ ಮಾಡ್ಕೋಬೇಕು ತಲೆ. ಸೊ ಇದಕ್ಕಾಗಿ ನಾವು ಅನೇಕ ವಿಷಯಗಳು ಮಾಡೋಣ ಅಂತ. ಈಗ ಡೈರೆಕ್ಟ್ ಆಗಿ ನಾನು ಏನ್ ಮಾಡ್ತೀನಿ, ಟೈಮ್ ಆಗೈತಿಲ್ಲ, ಅದಕ್ಕೆ ಹೋಮ್ವರ್ಕ್ ಹೋಗೋಣ ಈಗ. ಸೊ ಇಂಟ್ರೆಸ್ಟ್ ಬರಾಕ್ತೈತಿ ನಿಮ್ಗೆ ಕ್ಲಾಸ್ ಒಳಗ? ಓಕೆ. ಸೊ ಈಗ ಹೋಮ್ವರ್ಕ್
ಈಗ ನೋಡ್ರಿ, ನಾಳೆ ನಾನೊಂದು ಮ್ಯಾಜಿಕ್ ತೋರಿಸ್ತೇನೆ. ಇವತ್ತೊಂದು ಮ್ಯಾಜಿಕ್ ಆಯ್ತು, ಇಲ್ಲೇ ಮ್ಯಾಜಿಕ್ ಆಯ್ತು ಕ್ಲಾಸ್ ಒಳಗೆ, ನಿಮ್ ಕಡೆಯಿಂದ ಉತ್ತರ ಬಂತು. ನಾಳೆ ಇನ್ನೊಂದು ನಿಮಗೆ ಸಣ್ಣದೊಂದು ಮ್ಯಾಜಿಕ್ ತೋರಿಸ್ತೇನೆ. ಈಗ ಹೋಮ್ವರ್ಕ್ ಬರ್ಕೊಡ್ರಿ. ಮೊದಲಿಗೆ ಹೋಮ್ವರ್ಕ್ ನೋಡ್ಕೊಡ್ರಿ. ಏನಪ್ಪಾ, ಈ ಪ್ಲಸ್ ಮೈನಸ್ ಇಂಟು ಮತ್ತೆ ಡಿವಿಷನ್, ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ, ಕೂಡಿಸೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು, ಇತರ ಎಲ್ಲಿ ಬಳಸ್ತೇವೆ, ಇದ್ರ ಅನ್ವಯಗಳು ಅಂದ್ರೆ ಇದನ್ನ ಎಲ್ಲೆಲ್ಲಿ ಬಳಸ್ತೀರಿ ಅದನ್ನ ಸ್ವಲ್ಪ ಕರೆಕ್ಟ್ ಆಗಿ ಬರ್ಕೊಂಡ್ ಬರ್ಬೇಕು. ಎಲ್ಲೆಲ್ಲಿ ಅಂದ್ರೆ ನೋಡ್ರಿ, ಮತ್ತೆ ಅಂಗಡಿಗೆ ಹೋಗ್ಬೇಡ್ರಿ. ಅಂಗಡಿ ಒಳಗಂತೂ ಡೆಫಿನೆಟ್ಲಿ ಇವನ್ನೆಲ್ಲ ಬಳಸ್ತೀವಿ. ಅಂಗಡಿ, ಬ್ಯಾಂಕು, ರೊಕ್ಕದ ಲೆಕ್ಕ ಬಿಟ್ಟು ಬೇರೆ ಮತ್ತೆ ಯಾವುದೋ ಒಂದು ಬಹಳ ಇಂಟ್ರೆಸ್ಟಿಂಗ್ ಎಲ್ಲೋ ಒಂದ್ ಕಡೆ ಬಳಸುವಂತದನ್ನ ಉದಾಹರಣೆ ಒಂದಿಗೆ ಬರೀ ಹಿಂಗ್ ಹೇಳ್ಬಿಡ್ಬಾರ್ದು, ಮನಿ ಕಟ್ಟುವಾಗ್ರಿ ಅಂತ ಹಿಂಗ್ ಹೇಳ್ಬಿಡ್ಬಾರ್ದು. ಎಕ್ಸಾಕ್ಟ್ ಆಗಿ ಒಂದು ಉದಾಹರಣೆ ಕೊಟ್ಟಂದ್ರೆ ಹೆಂಗ, ಈಗ ನಾ ಹೇಳಿದ್ನಲ್ಲ, ಅಂಗಡಿ ಒಳಗೆ ಹೋದಾಗ ಒಂದು ಬುಕ್ಕಿಗೆ 40 ರೂಪಾಯಿ, ಒಂದು ಪೆನ್ನಿಗೆ 10 ರೂಪಾಯಿ, ಒಂದು 100 ರೂಪಾಯಿ ಕೊಟ್ಟಿದ್ದೀನಿ, ಹೊಳ್ಳಿ ಎಷ್ಟು ಬರಬೇಕು ಅನ್ನೋದು ಲೆಕ್ಕ ಹಾಕಕ್ ನಾವು ಬಳಸ್ತೀವಿ ಅಂತ ಒಂದು ಉದಾಹರಣೆ ಕೊಟ್ಟಿಲ್ಲ. ಹಂಗ ಉದಾಹರಣೆ ಕೊಟ್ಟು ಪ್ಲಸ್ಗೆ 2 ಉದಾಹರಣೆಗಳು, ಮೈನಸ್ಗೆ 2 ಉದಾಹರಣೆಗಳು, ಗುಣಾಕಾರಕ್ಕೆ 2 ಉದಾಹರಣೆಗಳು, ಎಲ್ಲಿ ಉಪಯೋಗ ಆಕೈತೆ ಅನ್ನೋದನ್ನ, ಮತ್ತೆ ಭಾಗಾಕಾರಕ್ಕೆ ಎಲ್ಲಿ ಉಪಯೋಗ ಆಕೈತೆ ಅನ್ನೋದನ್ನ ಉದಾಹರಣೆ ಮುಖಾಂತರ ಎರಡೆರಡು ಎಲ್ಲೆಲ್ಲಿ ಬಳಕೆ ಆಗ್ತೈತಿ. ಅಂಗಡಿ ಬಿಟ್ಟು, ಬ್ಯಾಂಕ್ ಬಿಟ್ಟು ಬೇರೆ ಕಡೆ ಎಲ್ಲರೇ, ಅಂಗಡಿ ಅಷ್ಟೇ ಬಿಟ್ಟು ಬ್ಯಾಂಕ್ ಬೇಕಾದ್ರೆ ಇಟ್ಕೋರಿ. ಎರಡೆರಡು ಉದಾಹರಣೆಗಳನ್ನ ಮಾಡ್ಕೊಂಡ್ ಬರ್ಬೇಕು. ಒಂದೇ ಹೋಮ್ವರ್ಕ್ ಇದು, ಗೊತ್ತಾಯ್ತು? ಹೋಮ್ವರ್ಕ್ ಬರ್ಕೊಡ್ರಿ ಇಷ್ಟ. ಮೂಲ ಕ್ರಿಯೆಗಳ ಅನ್ವಯಗಳು. ಇದ್ರ ಅನ್ವಯ ಅಂದ್ರೆ ಏನು, ಬಳಕೆಗಳು. ಬಳಕೆ ಅದೆಲ್ಲ ಉಪಯೋಗ ಆಕೈತೆ ನಮಗೆ ದಿವಸದ ಲೈಫ್ದಾಗ. ಅದೇ ಪ್ಲಸ್ ಮೈನಸ್ ಗುಣಾಕಾರ ಭಾಗಾಕಾರ, ಒಂದೊಂದಕ್ಕೆ ಎರಡೆರಡು. ಎಷ್ಟು ಅನ್ವಯಗಳು ತಗೊಂಡ್ಬರ್ಬೇಕಂದ್ರೆ ಎಷ್ಟು ಉದಾಹರಣೆಗಳು ತಗೊಂಡ್ಬರ್ಬೇಕು? ಒಟ್ಟು 8 ಉದಾಹರಣೆಗಳು. ಇಂಟ್ರೆಸ್ಟಿಂಗ್ ಇರ್ಬೇಕು, ನೋಡೋಣ. ಇಂಟ್ರೆಸ್ಟಿಂಗ್ ಇರ್ಬೇಕು, ಬ್ಯಾರೆ ಟೈಪ್ ಇರ್ಬೇಕು, ಅಗದಿ ಬ್ಯಾರೆ ಟೈಪ್ ಇರ್ಬೇಕು. ಹಂಗ್ ಟ್ರೈ ಮಾಡ್ರಿ. ಎಲ್ಲೆಲ್ಲಿ ನೋಡ್ರಿ, ಎಲ್ಲ ನಿಮ್ಮ ಸುತ್ತಮುತ್ತಲ ಎಲ್ಲೆಲ್ಲಿ ಉಪಯೋಗಿಸ್ತೀರಿ. ಎರಡನೇದು ಹೋಮ್ವರ್ಕ್ ನೋಡ್ರಿ, ಲಕ್ಷ ಕೊಟ್ಟು ಕೇಳ್ರಿ ಇದನ್ನ. ಒಂದು ಸಣ್ಣ ಡಬ್ಬಿ ಐತಿ. ಆ ಸಣ್ಣ ಡಬ್ಬಿ ಒಳಗ ಒಂದು ಡಜನ್ ಮಾವಿನ ಹಣ್ಣು ಹಿಡಿಸ್ತಾವ. ಇಲ್ಲಿ ತೋರ್ಸಿಲ್ಲ ಚಿತ್ರದೊಳಗ ಒಂದು ಸಣ್ಣ ಡಬ್ಬಿ, ಇದ್ರೊಳಗ ಒಂದು ಡಜನ್ ಮಾವಿನ ಹಣ್ಣು. ಡಜನ್ ಅಂದ್ರೆ ಎಷ್ಟಿರ್ತಾವ ಮಾವಿನ ಹಣ್ಣು? 12 ಮಾವಿನ ಹಣ್ಣು. ಹಾ, ಇಂತ ಸಣ್ಣ ಡಬ್ಬಿಗಳನ್ನ ದೊಡ್ಡ ದೊಡ್ಡ ಬಾಕ್ಸ್ ಹಾಕಿದೇವಿ. ಇಂತ ಸಣ್ಣ ಡಬ್ಬಿಗಳು ಏನ್ ಮಾಡಿದೀವಿ, ದೊಡ್ಡ ದೊಡ್ಡ ಬಾಕ್ಸ್ ನ ಹಾಕಿದೇವಿ. ಇಲ್ಲಿ ಟ್ರಕ್ ನಾಗ ಬಾಕ್ಸ್ ಅದಾವ, ಕಾಣಕತ್ತೈತಿ? ಅಂತ ದೊಡ್ಡ ಪೆಟ್ಟಿ ಅಥವಾ ದೊಡ್ಡ ಬಾಕ್ಸ್ ನ ಹಾಕಿದೇವೆ. ಅದ್ರೊಳಗೆ ಒಂದೊಂದು ಬಾಕ್ಸ್ ನಾಗ ಈ ಸಣ್ಣ ಡಬ್ಬಿಗಳು 10 ಕುಂಡಿರ್ತಾವ. ಆ ಬಾಕ್ಸ್ ನಾಗ ಈ ಸಣ್ಣ ಡಬ್ಬಿಗಳು, ಒಂದು ಡಜನ್ ಡಬ್ಬಿಗಳು ಎಷ್ಟು ಕುಂಡಿರ್ತಾವ? 10 ಕುಂಡಿರ್ತಾವ ಈ ಬಾಕ್ಸ್ ನಾಗ. ಆಮೇಲೆ ಈ ಟ್ರಕ್ ನಾಗ ಬರೀ ಒಂದ ಬಾಕ್ಸ್ ಹಿಡಿಸ್ತೇತೇನು? ಇಲ್ಲ, ಬಾಳ ಬಾಕ್ಸ್ ಹಿಡಿಸ್ತಾವ. ನೀವು ಬೆಳಗಾವಿನಿಂದ ಎಲ್ಲೋ ಕಳ್ಸಾಕತ್ತೀರಿ. ಬೆಳಗಾವಿನಿಂದ ನೀವೆಲ್ಲ ಇಲ್ಲಿ ಮಾವಿನ ಹಣ್ಣು ಖರೀದಿ ಮಾಡಿಕೊಂಡು ಬೇರೆ ಕಡೆ ಎಲ್ಲೋ ಒಂದ್ ಕಡೆಗೆ ಹೈದರಾಬಾದ್ ಕಳ್ಸಾಕತ್ತೀರಿ ಅಂತ ತಿಳ್ಕೊರಿ. ನೀವು ಟ್ರಕ್ ನಾಗೆಲ್ಲ ತುಂಬಾ ಹಾಕ್ಬೇಕು. ಟ್ರಕ್ ನಾಗ 150 ದೊಡ್ಡ ದೊಡ್ಡ ಬಾಕ್ಸ್ಗಳನ್ನ ಹಾಕಿದಾರೆ. ಎಷ್ಟು ಹಾಕಿದಿರಿ? 150 ಬಾಕ್ಸ್ಗಳು. ಹಂಗಾದ್ರೆ ನೀವು ಟ್ರಕ್ ನಾಗ ಒಟ್ಟು ಎಷ್ಟು ಮಾವಿನ ಹಣ್ಣು ಹಾಕಿದಿರಿ? ಇದನ್ನ ಬಗ್ಗೆ ಬರ್ಕೊಡ್ರಿ ಬೇಕಾದ್ರೆ. ಇಲ್ಲ ನೋಡ್ರಿ, ನಾನ್ ಹೇಳಕತ್ತೀನಿ ನಾನು ಏನ್ ಹೇಳಿದ್ನಿ, ನಿಮ್ಗೆ ಸಾವಕಾಶ ಆಗಿ ಯೋಚನೆ ಮಾಡಿ ಮನಿಯೊಳಗ್ ಮಾಡ್ಕೊಂಡ್ ಬರಕ್ ಲೆಕ್ಕ ಇದು, ಇಲ್ಲಿ ಉತ್ತರ ಕೊಡಕಲ್ಲ. ಸೊ ಇದನ್ನ ನೀವು ಲೆಕ್ಕ ಮಾಡ್ಕೊಂಡ್ ಬರ್ರಿ. ನಾ ಬೇಕಾದ್ರೆ ಬರ್ಕೊಡ್ರಿ, ಇದನ್ನ ಕನ್ನಡದಾಗ ಬರ್ಕೊಡ್ರಿ. ಈಗ ನಾ ಹೇಳ್ತೀನಿ. ಒಂದು ಸಣ್ಣ ಡಬ್ಬಿಯಲ್ಲಿ 12 ಮಾವಿನ ಹಣ್ಣುಗಳು ಇವೆ. ಒಂದು ಸಣ್ಣ ಡಬ್ಬಿಯಲ್ಲಿ 12 ಮಾವಿನ ಹಣ್ಣುಗಳು ಇವೆ. ಇಂತಹ 10 ಡಬ್ಬಿಗಳನ್ನು ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಇರಿಸಲಾಗಿದೆ. ಇಂತಹ 10 ಡಬ್ಬಿಗಳನ್ನು ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಇರಿಸಲಾಗಿದೆ. ಇಂತಹ 10 ಡಬ್ಬಿಗಳನ್ನು ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಇರಿಸಲಾಗಿದೆ. ಒಂದು ಲಾರಿಯಲ್ಲಿ ಲಾರಿ ಅಂದ್ರೆ ಟ್ರಕ್. ಒಂದು ಲಾರಿಯಲ್ಲಿ 150 ದೊಡ್ಡ ಪೆಟ್ಟಿಗೆಗಳನ್ನು ಇರಿಸಲಾಗಿದೆ. 150 ದೊಡ್ಡ ಪೆಟ್ಟಿಗೆಗಳನ್ನು ಇರಿಸಲಾಗಿದೆ. 150 ದೊಡ್ಡ ಪೆಟ್ಟಿಗೆಗಳನ್ನು ಇರಿಸಲಾಗಿದೆ. ಹಾಗಾದರೆ ಲಾರಿಯಲ್ಲಿ ಇರುವ ಒಟ್ಟು ಮಾವಿನ ಹಣ್ಣುಗಳು ಎಷ್ಟು? ಹಾಗಾದರೆ ಲಾರಿಯಲ್ಲಿ ಇರುವ ಒಟ್ಟು ಮಾವಿನ ಹಣ್ಣುಗಳು ಎಷ್ಟು? ಪ್ರಶ್ನೆ ತಿಳಿಲಿಲ್ಲ ಅಂದ್ರೆ ಕೇಳ್ಬೋದು ನೀವು ಯಾರಾದ್ರೂ. ಪ್ರಶ್ನೆ ತಿಳಿತೋ ಇಲ್ಲೋ? ಬಹಳ ಸಿಂಪಲ್ ಐತಿ, ಹಂಗ ತಿಳ್ಕೊರಿ. ಸಣ್ಣ ಡಬ್ಬಿ ಒಳಗ ಎಷ್ಟದಾವು? ಒಂದು ಡಜನ್ ಮಾವಿನ ಹಣ್ಣು ಅದಾವ. ಇಂತ ಸಣ್ಣ ಡಬ್ಬಿಗಳನ್ನ 10 ಡಬ್ಬಿಗಳನ್ನ ಒಂದು ದೊಡ್ಡ ಪೆಟ್ಟಿಗೆ ಒಳಗೆ ಹಾಕಿದೇವಿ, ದೊಡ್ಡ ಡಬ್ಬಿ ಒಳಗೆ. ಅಂತ ದೊಡ್ಡ ಡಬ್ಬಿಗಳನ್ನ 150 ಡಬ್ಬಿಗಳನ್ನ ಟ್ರಕ್ ನಾಗ ಹೇರಿದೇವಿ. ಹಂಗಾದ್ರೆ ಟ್ರಕ್ ನಾಗ ಒಟ್ಟ ಇರುವಂತ ಮಾವಿನ ಹಣ್ಣುಗಳು ಎಷ್ಟು? ಇದು 2ನೇ ಲೆಕ್ಕ. 3ನೇ ಲೆಕ್ಕ ನೋಡ್ರಿ, ಇಲ್ಲೊಂದು ಆಕೃತಿ ತೋರಿಸಿದ್ದೇನೆ.
ಇದನ್ನ ತಕ್ಕೋರಿ, ಸರಿಯಾಗಿ ತಕ್ಕೋರಿ. ಒಂದು ದೊಡ್ಡ ತ್ರಿಭುಜ ಐತಿ, ಆ ದೊಡ್ಡ ತ್ರಿಭುಜದೊಳಗೆ ನಡಕ 1 2 3 4 ಗೆರೆಗಳನ್ನ ಎಳೆದೈತಿ. ಒಂದು ದೊಡ್ಡ ತ್ರಿಭುಜ ಐತಿ, ಆ ತ್ರಿಭುಜದೊಳಗ 4 ಗೆರೆಗಳನ್ನ ಎಳೆದ ನೋಡ್ರಿ ನಡಕ 1 2 3 4 ಕರೆಕ್ಟ್ ಆಗಿ ತಕ್ಕೋಬೇಕು. ಈ ಆಕೃತಿ ಒಳಗ ಇರುವಂತಹ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಇದನ್ನ ಕಂಡುಹಿಡ್ಕೊಂಡ್ ಬರ್ಬೇಕು. ಮತ್ತು ಸಹಿತ ಇಲ್ಲಿ ಗಡಬಡಿ ಮಾಡ್ಬೇಡ್ರಿ. ನಾನು ಕೇಳಿದೀನಂದ್ರ ಅದಕ್ಕೆ ಏನೋ ಒಂದು ಟ್ರಿಕ್ ಇರ್ತೈತಲ್ಲಿ, ಏನೋ ಒಂದು ಇರ್ತೈತಲ್ಲಿ, ಅಷ್ಟು ಈಸಿ ಇರುವುದಿಲ್ಲ. ಸೊ ಪಟ್ನ ನೋಡಿದವ್ರ ಉತ್ತರ ಹೇಳ್ಬಿಡುದ ಇಷ್ಟದಾವ್ರಿ ತ್ರಿಭುಜಗಳು ಅಂತ ಹೇಳಿ. ಅಂತಾವ್ ಇದ್ರ ನಾವು ಕೊಡುದಿಲ್ಲ. ನೀವೆಲ್ಲರೂ ಗಣಿತೊಳಗೆ ಹುಷಾರಿದ್ದಂತ ಹುಡುಗರು ಹೌದಲ್ಲ, ಅಂತ ಸಿಂಪಲ್ ಲೆಕ್ಕ ಕೊಡ್ತೇನೆ ನಾನು ನಿಮ್ಗ? ಇಲ್ಲ, ಏನೋ ಒಂದ್ ಇರ್ತೈತೆ ಅದ್ರೊಳಗೆ. ಸೊ ಅದಕ್ಕೆ ಈ ತ್ರಿಭುಜದಲ್ಲಿರುವಂತಹ, ಈ ಚಿತ್ರದಲ್ಲಿರುವಂತಹ ಒಟ್ಟು ತ್ರಿಭುಜಗಳೆಷ್ಟು? ಈ ಚಿತ್ರ ಹೆಂಗೈತಿ? ಒಂದು ದೊಡ್ಡ ತ್ರಿಭುಜ ಐತಿ, ಅದರ ನಡಕ್ ನೋಡ್ರಿ 1 2 3 4 ಗೆರೆಗಳದಾವ. ಈ ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳೆಷ್ಟು? ಸರಿಯಾಗಿ ನೀವು ಎಣಿಸ್ಕೊಂಡ್ಬರ್ಬೇಕು. ಎಲ್ಲ ಯೋಚನೆ ಮಾಡ್ರಿ. ಒಂದೊಂದು ಪ್ರಾಬ್ಲಮ್ ನಿಮ್ಗೆ 10 ನಿಮಿಷ ಹತ್ಬೋದು, 15 ನಿಮಿಷ ಹತ್ಬೋದು, ಅರ್ಧ ತಾಸು ಹತ್ಬೋದು. ಯೋಚನೆ ಮಾಡ್ಬೇಡ್ರಿ ಅವ್ರು ಹುಷಾರದಾರೋ ನಾನು ಹುಷಾರದೇನೋ, ಏನು ಕಾಂಪಿಟೇಷನ್ ಬೇಡ. ಏನು ಗಣಿತದೊಳಗೆ ಯಾವ್ದು ಕಾಂಪಿಟೇಷನ್ ಮಾಡಬಾರ್ದು, ಸ್ವಂತ ಯೋಚನೆ ಮಾಡ್ಬೇಕು. ಈಗ ನೋಡ್ರಿ, ನಿಮ್ಗೆ ಆ ಕಾಯಿಪಲ್ಯದ ಲೆಕ್ಕ ನಿಮ್ಗ ಉತ್ತರ ಹೊಳೆದ ಕೂಡಲೇ ಏನ್ ಅನಿಸ್ತು ನಿಮ್ಗೆ? ನೀವು ಕಣ್ಮುಚ್ಕೊಂಡು ಕೂತಿರಲ್ಲ, ಉತ್ತರ ಹೊಳಿತಿಲ್ಲ, ಅವಾಗ ಹೆಂಗ ಅನಿಸ್ತು ನಿಮ್ಗ? ಉತ್ತರ ಹೊಳೆದ ಕೂಡ ಹೆಂಗ ಅನಿಸ್ತು? ಖುಷಿ ಆಯ್ತು. ವೆರಿ ಗುಡ್, ಖುಷಿ ಆಯ್ತಿಲ್ಲ? ಆಕ್ಚುಲಿ ವಿಜ್ಞಾನಿಗಳಿಗೆ ಹಂಗ ಆಕೈತಿ. ಒಂದು ರಾಕೆಟ್ ಏನಾದ್ರು ಡಿಸೈನ್ ಮಾಡಿದ್ರು, ಅದು ಕರೆಕ್ಟ್ ಆಗಿ ಹೋತು ಅಂತಂದ್ರೆ ಅವರು ಸಹಿತ ಜಿಗಿದಾಡ್ತಾರ. ನೋಡ್ರಿ ಅವ್ರ ಕೆಲಸ ಹೆಂಗಿರ್ತೈತಿ, ಪಗಾರು ಚಲೋ ಇರ್ತೈತಿ, ಪ್ಲಸ್ ದಿನಾ ಖುಷಿ ಪಡುವಂತ ಕೆಲಸನೂ ಇರ್ತೈತಿ. ಅದ್ ಮಾಡ್ಬೇಕು ಇಲ್ವಾ? ದಿನಾ ಖುಷಿ ಪಡುವಂತ ಕೆಲಸ ಪ್ಲಸ್ ಪಗಾರನೂ ಇರ್ತೈತಿ. ಚಲೋ ಹೌದು ಅಲ್ವಾ? ಸೊ ಅದಕ್ಕಾಗಿ ನೀವು ಇದನ್ನ ಯೋಚನೆ ಮಾಡೋದನ್ನ ಕಲ್ಕೋರಿ. ನೀವೆಲ್ಲ ಹಂಗ ಆಗ್ಬೋದು. ಇದನ್ನ ವಿಚಾರ ಮಾಡಿ ಇದನ್ನು ಮಾಡ್ಬೇಕು. ಸೊ ಹೋಮ್ವರ್ಕ್ ಕ್ಲಿಯರ್ ಆಯ್ತು? 3 ಹೋಮ್ವರ್ಕ್ ಅದಾವ. ಮೆಸೇಜ್ ಅದ್ರ ಬಗ್ಗೆ ಹಾಜ್ರಿ ಹಾಕಿದಿರಿ ಹಾಜರಿ ಯಾಕೆ? ಇಲ್ಲಿ ನಾನು ನಿಮ್ಗ ಸ್ಕೂಲ್ ನಡ್ಸಾಕತ್ತಿಲ್ಲ ಹೌದಿಲ್ಲ? ನಾನ್ ನಿಮ್ ಕಡೆ ಫೀಸ್ ತಗೊಂಡಿದ್ದೀನಿ ಇಲ್ಲ? ಇಲ್ರಿ. ನೀವೆಲ್ಲ ಎದಕ್ ಹಾಜರಾಗ್ಬೇಕು ಹೇಳ್ರಿ ನೋಡೋಣ. ನಿಮಗ್ ಇಂಟ್ರೆಸ್ಟ್ ಐತೆ ಅಂತ ಹಾಜರಾಗ್ತಿರೋ, ಏನ ನನಗ್ ಬೇಕಂತ ಹಾಜರಾಗ್ತಿರೋ? ನೀವೆಲ್ಲ ಗಣಿತದೊಳಗೆ ಇಂಟ್ರೆಸ್ಟ್ ಇರೋ ಹುಡುಗರು, ನಾ ಹಾಜರಿ ತಗೊಳಂಗನೇ ಇಲ್ಲ. ನೀವ ನಂದ್ ಹಾಜರಿ ತಗೋಬೇಕು. ಸರ್ ಯಾಕೆ ಬಂದಿಲ್ರಿ ಅಂತ. ನನ್ಗೆ ಮೊದ್ಲಿನ ಹುಡುಗರದಾರಲ್ಲ ಹಂಗದಾರ ಅವ್ರು, ನಂದ್ ಹಾಜರಿ ತಗೋತಾರ ಅವ್ರು. ಸರ್ ಬಂದಿಲ್ಲ ನೋಡ್ರಿ ಇವತ್ತಂತ. ನಾ ಹೇಳ್ತೇನೆ ನನ್ ಕೆಲಸ ಬಾಳ ಇತ್ತು, ನನ್ಗೆ ಇವತ್ತು ಆಗುದಿಲ್ಲ ಕ್ಲಾಸ್ ಅಂತ ನಾ ಮೆಸೇಜ್ ಹಾಕಿರ್ತೇನೆ. ಸರ್ ಇಲ್ರಿ, ಅವಾಗ ಕ್ಲಾಸ್ ತಗೋರಿ, ರಾತ್ರಿ ಕ್ಲಾಸ್ ತಗೋರಿ, ಮಧ್ಯಾಹ್ನ ಕ್ಲಾಸ್ ತಗೋರಿ, ಹಿಂದ ಬಿದ್ದಿರ್ತಾರ ಅವ್ರೆಲ್ಲಾರು. ಈಗ ನೋಡ್ರಿ, ಫಸ್ಟ್ ಬ್ಯಾಚ್ನವ್ರು ಈಗಾಗಲೇ ವಿಜ್ಞಾನಿಗಳಾಗುವತ್ತ 3 ಜನ ಅಂತೂ ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದಾರೆ ಈಗಾಗಲೇ. ಸೊ ನೀವು ಹಂಗ ಆಗ್ಬೇಕು ಅಂತಂದ್ರ ನಾ ಹಾಜರಿ ತಗೋಬಾರ್ದು, ನೀವು ನಮ್ದು ಹಾಜರಿ ತಗೋಬೇಕು. ಓಕೆ, ನಾಳಿನ ಕ್ಲಾಸ್ ಒಳಗೆ ಭೇಟಿಯಾಗೋಣ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಅದು ಯಾರಾದ್ರೂ ಇದ್ರೆ ಅವ್ರಿಗೆ ನೆನಪಿರ್ಲಿಲ್ಲ ಅಂದ್ರೆ ನಾಳೆ ಕ್ಲಾಸ್ ಐತಿ ಹೇಳ್ರಿ. ನೀನ್ ನಾಳೆ ಎಲ್ಲರಿಗೂ ಐತಿ. ಓಕೆ ಸರ್. ಬಾಯ್ ಸರ್. ಬಾಯ್.